ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಹಿಂಸೆ ಅದರ ಅಂಗವಾದ, ಅದರ ಘಟಕವಾದ, ಶಬ್ದದ ಘಟಕವಾದ ಹಿಂಸೆ. ಅಹಿಂಸೆಗೆ ಹಿಂಸೆ ಘಟಕ ಅಲ್ಲ, ಆದರೆ ಅಹಿಂಸಾ ಶಬ್ದ ಇದೆಯಲ್ಲ, ಸಂಸ್ಕೃತದ ಅಹಿಂಸಾ ಶಬ್ದ ಇದೆಯಲ್ಲ, ಅದಕ್ಕೆ ಹಿಂಸೆ ಶಬ್ದ ಘಟಕ. ಹಿಂಸೆಯ ಬಗ್ಗೆ ವಿಮರ್ಶೆ ಮಾಡ್ತಾ ಮಾಡ್ತಾ ನಿನ್ನೆ ಬಂದ ಮಾತುಗಳು. ಮಾಡಿದರೂ ಹಿಂಸೆಯಲ್ಲ, ತಾನು ಕೈಯಿಂದ ಮಾಡದಿದ್ದರೂ ಬೇರೆಯವ್ರ ಮೂಲಕ ಮಾಡಿಸಿದ್ರು ಕೂಡ ಹಿಂಸೆ. ಅದು ಏನಿದು ತಾರತಮ್ಯ? ಲಾಜಿಕ್ ಅಪ್ಲೈ ಆಗ್ತಾ ಇಲ್ವಲ್ಲ. ಕೈಯಾರ ಮಾಡಿದರೂ ಹಿಂಸೆ ಅಲ್ಲ ಕೆಲವು ಸಾರಿ, ಇನ್ನು ಕೆಲವು ಸಾರಿ ಕೈಯಾರ ಮಾಡಿಲ್ಲ, ಹೇಳಿದ್ದೋದು ಯಾರಿಗೋ ಮಾಡೋದಕ್ಕೆ, ಆದರೆ ಅವ್ರು ಮಾಡಿದರೆ ಪಾಪ ಇವನಿಗೆ ಬರ್ತದೆ. ಯಾಕೆ? ಮಾಡಿದರೂ ಹಿಂಸೆಯಲ್ಲ ಅನ್ನೋದಕ್ಕೆ ಕೆಲವಾರು ಉದಾಹರಣೆಗಳನ್ನ ಕೊಡ್ಬೋದು. ನಿನ್ನೆ ಒಂದೆರಡು ಕೊಟ್ಟು. ಈಗ ವೈದ್ಯ ಶಸ್ತ್ರಚಿಕಿತ್ಸೆ ಮಾಡ್ತಾನೆ, ಮಾಡುವಾಗ ದೇಹವನ್ನು ಛೇದನ ಮಾಡ್ತಾನೆ, ಹೊಟ್ಟೆ ಕೊಯ್ತಾನೆ, ಎದೆ ಕೊಯ್ತಾನೆ. ಹಿಂಸೆ ಅಂತ ಕರೆದಿಲ್ಲ ಅದನ್ನು. ಅನಸ್ತೇಷ ಕೊಟ್ಟಿರ್ತಾರ್ರಿ, ಹಾಗಾಗಿ ಗೊತ್ತಾಗೋದಿಲ್ಲ ಅಂತಂದರೆ ಇಂಜೆಕ್ಷನ್ ಕೊಡ್ತಾನೆ, ಚುಚ್ಚುಮದ್ದು ಕೊಡ್ತಾನೆ. ಅಥವಾ ಎಲುಬಿನ ಕ್ಯಾನ್ಸರ್ ಬಂದರೆ ಒಳಗಿಂದ ಇದನ್ನು ಮಜ್ಜೆಯನ್ನು ತೆಗಿತಾರಲ್ಲ, ಅದಕ್ಕೆ ಅನಸ್ತೇಷಿಯ ಇಲ್ಲ. ಅದಕ್ಕೆ ಅತಿ ಭಯಂಕರವಾದ ಚಿಕಿತ್ಸೆ ಇದು, ಭಯಂಕರವಾದ ಚಿಕಿತ್ಸೆ ಇದು. ಮಾಡ್ತಾನಲ್ಲ ವೈದ್ಯ ಅದನ್ನು. ಆಸ್ಪತ್ರೆ ಅಂದರೆ ಹಿಂಸೆ, ಅದರೊಳಗೆ ಹೋಗೋದು ಅಂದರೆ, ಆ ವಾತಾವರಣ ಅಂದರೆ ಹಿಂಸಾಪ್ರದವಾಗಿರುತ್ತೆ ಒಂಥರ ಅದು. ಹಾಗಿರುವಾಗ ಅದನ್ನು ಯಾಕೆ ಹಿಂಸೆ ಅಂತ ಕರೆದಿಲ್ಲ? ಹಾಗೆ ನಿನ್ನೆ ಹೇಳಿದ್ದು, ಸೈನಿಕರಿರ್ತಾರೆ ಅಥವಾ ಗಡಿ ರಕ್ಷಣಾ ಪಡೆಯ ಯೋಧರಿರ್ತಾರೆ, ಅವರು ಯುದ್ಧ ಮಾಡ್ತಾರೆ. ಯುದ್ಧ ಅಂದರೆ ಹಿಂಸೆನೇ. ಅವರಿಗೆ ಪರಮ ವೀರಚಕ್ರ, ಈ ಮೆಡಲ್ ಆ ಮೆಡಲ್ ಕೊಡ್ತಾರೆ ಹೊರತು ಕೊಂದಿದ್ದಕ್ಕೆ ಶಿಕ್ಷೆ ಇಲ್ಲ, ಅವರಿಗೇನು ದಂಡನೆ ಇಲ್ಲ, ಅವರಿಗೇನು. ಹೆಚ್ಚು ಜನರು ಕೊಂದರೆ ಅವನಿಗೆ ಒಂದು ಪ್ರಶಸ್ತಿ ಸಿಗ್ತದೆ. ಅಲ್ಲಿ ಯಾಕೆ ಹಿಂಸೆ ತಪ್ಪಲ್ಲ? ಹಾಗೆ ಇನ್ನೂ ಹಲವಾರು ಸಂದರ್ಭಗಳು. ಒಂದು ಶಿಶುವಿನ ಪ್ರಾಣಹರಣ ಆಗ್ತಾ ಇದೆ, ಒಂದು ಮಹಿಳೆಯ ಮಾನಹರಣ ಆಗ್ತಾ ಇದೆ. ಆ ಸಮಯದಲ್ಲಿ ಹೋಗಿ ಹೋರಾಡಬೇಕು, ರಕ್ಷಣೆ ಮಾಡಬೇಕು, ಅಂಥ ಕೆಲಸ ಮಾಡೋಣ ದಂಡಿಸಬೇಕು, ಸಂದರ್ಭ ಸಮಯ ಬಂದರೆ ಖಂಡಿಸಬೇಕು, ವಧಿಸಬೇಕು ಅಂತ ಶಾಸ್ತ್ರಗಳು ಹೇಳುತ್ತೇವೆ, ಕಾನೂನು ಕೂಡ ಹೇಳುತ್ತೆ ಅದನ್ನೇ. ಅಲ್ಲಿ ಹೇಗೆ ಸರಿ ಇದು? ಉದಾಹರಣೆಗೆ ಇವತ್ತು ನರಸಿಂಹ ಜಯಂತಿ, ಇವತ್ತು ಪ್ರಹ್ಲಾದ ಶಿಶು, ಆ ಶಿಶುವಿನ ಮೇಲೆ ಅನ್ಯಾಯ ನಡೀತಾ ಇತ್ತು, ಹಿರಣ್ಯಕಶಿಪುವಿನದ್ದು. ಆ ಶಿಶುವಿನ ಬೆಂಕಿಗೆ ಹಾಕೋದೇನು, ವಿಷ ಕೊಡಿಸೋದೇನು, ಪರ್ವತದ ತುದಿಯಿಂದ ತಳ್ಳೋದೇನು, ಆನೆಗಳಿಂದ ತುಳಿಸೋದೇನು, ಇಂಥದ್ದೆಲ್ಲ ನಡೀತಾ ಇತ್ತು. ಈ ಅನ್ಯಾಯಗಳನ್ನ ಸಹಿಸಲಾರದೆ ನರಸಿಂಹ ಕಂಬವನ್ನು ಹೊಡೆದು ಹೊರಗೆ ಬರ್ತಾನೆ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಅದು ಎಷ್ಟು ಭಯಂಕರವಾಗಿ ಅಂದರೆ, ಅವನ ಹೊಟ್ಟೆ ಬಗೆದು ಕರುಳುಗಿದು ಸಂಹಾರ ಮಾಡ್ತಾನೆ. ಹಿಂಸೆ ಅಲ್ವಾ? ದೇವರೇ ಮಾಡಿದ್ದು, ಶಿಶು ರಕ್ಷಣೆಗಾಗಿ ಮಾಡಿದ್ದು, ಪ್ರಹ್ಲಾದನ ರಕ್ಷಣೆಗೋಸ್ಕರ ಮಾಡಿದ್ದು. ಅದನ್ನ ಹಿಂಸೆ ಅಂತ ಕರೆದಿಲ್ಲ. ಇನ್ನು ಮಾತೆಯ ಮಾನರಕ್ಷಣೆ ಅಥವಾ ಮಹಿಳೆಯ ಮಾನರಕ್ಷಣೆ ಅಂತಂದರೆ ಜಟಾಯು ಆ ಒಂದು ವನಸ್ಪತಿಯ ಮೇಲೆ ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಅವನಿಗೆ ಎಚ್ಚರ ಆದಾಗ ಸೀತೆ ಆಕ್ರಂದನೆ ಮಾಡ್ತಾ ಇರ್ತಾಳೆ, ರಾವಣ ಕದ್ದೊಯ್ತಾ ಇರ್ತಾನೆ ಸೀತೆಯನ್ನು. ಆ ಸಮಯದಲ್ಲಿ ರಾವಣನನ್ನು ಪ್ರತಿಭಟಿಸಿ ಹೋರಾಡ್ತಾನೆ. ರಾವಣನಿಗೆ ಸಾಮಾನ್ಯ ಹಿಂಸೆ ಮಾಡಿಲ್ಲ ಅವನು. ಆ ಯುದ್ಧದಲ್ಲಿ ಬೇಕಾದಷ್ಟು ಅವನ ಜೊತೆಗಿರೋದನ್ನೆಲ್ಲ ಕೊಂದೇ ಹಾಕಿಬಿಟ್ಟಿದ್ದಾನೆ. ಅವನು ಸಾರಥಿ ಇರ್ಬೋದು, ಅವನ ಚಕ್ರ ರಕ್ಷಕರಿರ್ಬೋದು, ಪಾರ್ಶ್ವ ರಕ್ಷಕರಿರ್ಬೋದು, ಪೃಷ್ಠ ರಕ್ಷಕರಿರ್ಬೋದು, ಅವ್ರನ್ನೆಲ್ಲ ಕೊಂದೇ ಹಾಕಿಬಿಟ್ಟಿದ್ದಾನೆ. ಆ ಚಾಮರ ಹಿಡ್ಕೊಂಡಿರೋನು. ಈ ರಾವಣನಿಗೂ ಹಾಗೆ ಅವನು ಒಂದು ಪಾರ್ಶ್ವದ ಕೈಗಳನ್ನ ತುಂಡು ಮಾಡಿ ಹಾಕ್ಬಿಡ್ತಾನೆ ತನ್ನ ಕೊಕ್ಕುಗಳಿಂದ. ಅವು ಮತ್ತೆ ಹುಟ್ಟಿ ಬಂದು. ಹಾಗೆ ಇನ್ನೊಂದು ಕಡೆಗಂತೂ ವರ್ಣನೆ ಬರುತ್ತೆ, ಅವನು ಬೆನ್ನ ಮೇಲೆ ಏರಿ ಇಡೀ ಬೆನ್ನನ್ನು ಉಗುರು ಕೊಕ್ಕುಗಳಿಂದ ಗುರುತು ಮಾಡಿಬಿಟ್ಟ ಅಂತ. ರಾವಣನ ಬೆನ್ನು ಇಡೀ ಉಗುರು ಕೊಕ್ಕುಗಳಿಂದ ಗುರುತು ಮಾಡಿಬಿಟ್ಟ ಅಂತ. ಹೀಗಾದರೆ ಒಂದು ಆನೆ ಅದು ಮದುವೆಯರಿದ್ರೆ ಆ ಮಾವುತ ಮೇಲೆ ಇರ್ತಾನಲ್ಲ, ಅಂಕುಶದಿಂದ ಕಂಡಲ್ಲಿ ತಿವಿತಾನೆ ಮೇಲ್ಗಡೆಯಿಂದ ಅವನು. ಯಾಕೆಂದರೆ ಅದು ಜೀವದ ಪ್ರಶ್ನೆ ಇರುತ್ತೆ ಅಲ್ಲಿ. ಹಾಗಾಗಿ ಹೇಗಾರು ಮಾಡಿ ನಿಯಂತ್ರಣ ತರಬೇಕು ಅನ್ನೋ ದೃಷ್ಟಿಯಿಂದ ಕಂಡಲ್ಲಿ ತೆಗೆಯೋ ಹಾಗೆ
ಜಟಾಯು ಇದೇ ಉದಾಹರಣೆ ಕೊಟ್ಟಿದ್ದಾರೆ ವಾಲ್ಮೀಕಿಗಳಲ್ಲಿ. ಒಂದು ದುಷ್ಟ ಗಜ ರಾವಣ ಅಂದರೆ ಅವನ ಬೆನ್ನನ್ನು ಸಿಕ್ಕಿದ ಹಾಗೆ ತೆವಿದ ತನ್ನ ಉಗುರು ಮತ್ತು ಕೊಕ್ಕುಗಳಿಂದ. ಆದರೆ ಎಲ್ಲೂ ಇದನ್ನು ಹಿಂಸೆ ಅಂತ ಹೇಳಿಲ್ಲ ಅಂತ. ಸ್ವಲ್ಪ ಜನ ಬೇಜಾರು ಮಾಡ್ಕೋತಾರೆ, ಅಲ್ಲೇ ಅವನು ಕೊಂದು ಬಿಡ್ಬೋದಾಗಿತ್ತಲ್ಲ, ಸತ್ತೋಗ್ಬೋದಾಗಿತ್ತು ರಾವಣ ಅಂತ ಹೊರತು ಯಾರು ಅಷ್ಟು ಹಿಂಸೆ ಮಾಡ್ಬೇಕಾ, ಹಿಂಸೆ ಮಾಡಬಾರ್ದಿತ್ತು ಅಂತ ಯಾರು ಹೇಳೋದಿಲ್ಲ ಅಂತ. ಇದ್ಯಾವುದು ಹಿಂಸೆ ಎಲ್ಲ ಯಾಕೆ? ನಿಮಗಿಷ್ಟು ಸಾಲದು ಅಂದರೆ 2 ಶಾಸ್ತ್ರ ಪಂಕ್ತಿ ನಿಮ್ಗೆ ಕೊಡ್ತೀವಿ ನಾವು. ಈಗ ಇದೆರಡು ಧರ್ಮಶಾಸ್ತ್ರದ ಪಂಕ್ತಿಗಳು, ಸ್ಮೃತಿಗಳ ಪಂಕ್ತಿಗಳು. ಒಂದು ಪಂಕ್ತಿ ಏನು ಹೇಳುತ್ತೆ ಅಂದರೆ, ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರ್ಯನ್. ಆತತಾಯಿ ಬರ್ತಾ ಇದ್ದಾನೆ ಅಂತ ಇದ್ದಾರೆ, ಅವನನ್ನು ಕೊಂದು ಬಿಡು. ಅವಿಚಾರ್ಯನ್, ವಿಚಾರ ಕೂಡ ಮಾಡಬೇಡ ಅಂತ. ಕೊಲ್ಲಬಹುದು, ಕೊಲ್ಲಬಾರ್ದು, ಯಾತ್ರಲ್ಲಿ ಕೊಲ್ಲಲಿ, ಹೇಗೆ ಕೊಲ್ಲಲಿ ಅಂತ ಕೂಡ ವಿಚಾರ ಮಾಡಿದೆ ಕೊಂದು ಬಿಡು ಅಂತ. ಆತತಾಯಿ ಅಂದರೆ ನಮ್ಮನ್ನು ಕೊಲ್ಲಲಿಕ್ಕೆ ಯಾರು ಬರ್ತಾನೋ ಅವನಿಗೆ ಆತತಾಯಿ ಅಂತ ಹೆಸರು. ನಮ್ಮ ಮೃತ್ಯುವನ್ನು ಬಯಸಿ ನಮ್ಮನ್ನು ಕೊಲ್ಲಲಿಕ್ಕೋಸ್ಕರ ಉದ್ಯುಕ್ತನಾಗಿ ಯಾರು ಬರ್ತಾನೋ ಅವನು ಆತತಾಯಿ. ಅಂಥವನು ಬರ್ತಾ ಇದ್ರೆ ಅವಿಚಾರಯನ್, ಯಾವುದೇ ವಿಚಾರ ಮಾಡದೆ ಕೊಂದು ಬಿಡು. ಕಾನೂನು ಕೂಡ ಇದನ್ನೇ ಹೇಳುತ್ತೆ. ಕಾನೂನು ಇದನ್ನೇ ಹೇಳುತ್ತೆ. ಜಘಾಂ ಸಂತಂ ಜಘಾಂ ಸೀಯಾತ್. ಇನ್ನೊಂದು ಪಂಕ್ತಿ, ಜಘಾಂ ಸಂತಂ ಅಂದರೆ ಕೊಲ್ಲ ಬಯಸುವನನ್ನು ಕೊಲ್ಲ ಬಯಸುವನು. ಜಘಾಂ ಸಂತಂ ಜಘಾಂ ಸೀಯಾತ್ ಅಂದರೆ ಆ ಶಬ್ದ, ಆ ವಾಕ್ಯದ ಧ್ವನಿ ಏನಂದರೆ, ಕೊಲ್ಲೋದಕ್ಕೆ ಬಂದರೆ ಆಗ ನೀನು ಹಿಂದೆ ಮುಂದೆ ನೋಡಬೇಡ ಅಂತ. ಅಲ್ಲಿ ಕರುಣೆಗೆ ಸ್ಥಾನ ಇಲ್ಲ ಅಂತ. ಅಲ್ಲಿ ನೀನು ಉಳ್ಕೊಳ್ಬೇಕು ಮೊದಲು ಅಂತ, ನಿನ್ನ ಜೀವ ರಕ್ಷಣೆ ಆಗಬೇಕು ಅಂತ. ಹಾಗಾಗಿ ಸಂದರ್ಭ ಬಂದರೆ ನೀನು ಕೊಲ್ಲಬೇಕಾಗ್ತದೆ ಅಲ್ಲಿ ಅಂತ, ಅದು ಅದರ ಧ್ವನಿ ಅಂತ. ಇಷ್ಟೂ ಪ್ರಕರಣಗಳಲ್ಲಿ ಪ್ರತ್ಯಕ್ಷ ಹಿಂಸೆಯನ್ನೇ ಹಿಂಸೆ ಇಲ್ಲ ಅಂತ ಹೇಳಿಬಿಟ್ಟಿದೆ ಅಂತ. ಹಾಗೆ ಶಾಸ್ತ್ರಗಳು ಹೇಳಿದೆ, ಹಾಗೆ ಸಮಾಜವು ಒಪ್ಕೊಂಡಿದೆ ಅದನ್ನು, ಇವತ್ತು ಕೂಡ ಒಪ್ಕೊಳ್ತಾ ಇದೆ. ಈಗ ಗಾಂಧೀಜಿ ಕೂಡ ಎಲ್ಲಿಯೂ ದೇಶಕ್ಕೆ ಸೈನ್ಯ ಇರಬಾರ್ದು ಅಂತ ಹೇಳಿಲ್ಲ ಅಂತ. ಅವರು ಅಹಿಂಸಾ ಮಾರ್ಗದಲ್ಲಿ ಒಂದಷ್ಟು ಸ್ವಾತಂತ್ರ್ಯಕ್ಕೋಸ್ಕರ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಮುಂದಿನ ಸ್ವತಂತ್ರ ಭಾರತದಲ್ಲಿ ಸೈನ್ಯ ಇರಬಾರದು, ಪೊಲೀಸ್ ಇರಬಾರ್ದು ಅಂತೆಲ್ಲರೂ ಹೇಳಿದ್ದಾರೆ ಅವರು. ಪ್ರಾಕ್ಟಿಕಲ್ ಬೇರೆ. ತಾಯಿ ಮಗುವನ್ನು ದಂಡಿಸ್ತಾಳೆ ತಪ್ಪು ಮಾಡಿದಾಗ, 2 ಏಟು ಕೊಡ್ತಾಳೆ. ಅದನ್ನು ಹಿಂಸೆ ಅಂತೆಲ್ಲೂ ಪರಿಗಣಿಸಿಲ್ಲ. ಇದೆಲ್ಲ ನಿಜವಾಗಿ ಹಿಂಸೆನೇ. ಯೋಗಶಾಸ್ತ್ರದ ಹಿಂಸೆ ವಿಮರ್ಶೆ ಅಂತೂ ಈಗ ಅತೀ ಮೃದು ಹಿಂಸೆಯನ್ನು ಕೂಡ ಪರಿಗಣಿಸಿದೆ ಅದು ಅಂತ. ಮೃದುವಲ್ಲಿ ಮೃದುವಾದ ಹಿಂಸೆಯನ್ನು ಕೂಡ ಪರಿಗಣಿಸಿದೆ ಯೋಗಶಾಸ್ತ್ರ. ಹಾಗಿದ್ರೂ ಕೂಡ ಈ ಇಷ್ಟು ದೊಡ್ಡ ದೊಡ್ಡ ಹಿಂಸೆಗಳನ್ನು ಹಿಂಸೆ ಅಂತಲೇ ಹೇಳಿಲ್ಲ. ಹೋಗಿ ರಾವಣ ನನ್ನ ರಾಮ ಸಂಹಾರ ಮಾಡಿದ್ದು ಮಾತ್ರ ಅಲ್ಲ, ಎಷ್ಟು ಕೋಟಿ ರಾಕ್ಷಸರ ಸಂಹಾರ ಆಯಿತು ಅಲ್ಲಿ. ಈಗ ಅಲ್ಲಿ ನಮ್ಮ ಸಂಕ್ಷೇಪ, ಈ ಶುದ್ಧ ಬ್ರಹ್ಮ ಪರಾತ್ಪರಾಮ ಇದೆಯಲ್ಲ, ಒಂದು ಗೀತರಾಮಾಯಣ ಥರ ಒಂದು ಬಹಳ ಸುಂದರವಾಗಿರುವಂಥದ್ದು. ಅದರಲ್ಲಿ ರಾಕ್ಷಸ ಕೋಟಿ ವಿಮರ್ದಕ ರಾಮ ಅಂತ ಅವನಿಗೊಂದು ಸ್ತುತಿ ಅದು ಅಂತ. ರಾಕ್ಷಸ ಕೋಟಿಯನ್ನು ಮರ್ದನ ಮಾಡಿದವನು ಅಂತ, ಅಂದರೆ ಆ ಕೋಟಿ ರಾಕ್ಷಸರನ್ನು ಹಿಂಸೆ ಮಾಡಿದವನಂತ ಸ್ತುತಿ ಅದು. ಅದೇ ರಾಮನ ಅಷ್ಟೋತ್ತರ ನೋಡಿದ್ರೆ ವಿರಾಧ ವಧ ಪಂಡಿತಾಯ ನಮಃ ಅಂತಿದೆ ಅವನು. ವಿರಾಧ ವಧ ಪಂಡಿತಾಯ ನಮಃ. ವಿರಾಧ ವಧ ವಿರಾಧನ ವಧೆಯಲ್ಲಿ ಪಾಂಡಿತ್ಯ ತೋರಿಸ್ತವನು ಅಂತ. ಎಕ್ಸ್ಪರ್ಟೈಸ್, ಸೂಪರ್ ಸ್ಪೆಷಲೈಸೇಷನ್ ಅದು. ಅದಕ್ಕೆ ಬೇರೆ ಕಾರಣ ಇದೆ. ಅಂದರೆ ಅದು ವಧೆ ಆಗಿರಲಿಲ್ಲ, ಅದು ಮುಕ್ತಿ ಆಗಿತ್ತು. ಅದನ್ನು ಹೇಗೆ ಅತಿ ವಿಶಿಷ್ಟವಾಗಿ ಮಾಡಿದ ಅವನು ಅನ್ನೋದ್ರ ಮೇಲೆ ಇರೋಂಥದ್ದು ಇನ್ನೊಂದು ಪ್ರವಚನದ ವಿಷಯ ಅದು. ವಿರಾಧ ವಧೆಯ ಆ ಪ್ರಕರಣದ ಸೂಕ್ಷ್ಮಗಳು ಅಂತ. ಹಾಗೆಯೇ ಇದೆಲ್ಲ ಹೀಗೆಲ್ಲ ಹೇಳಿದ ಶಾಸ್ತ್ರಗಳು ಇನ್ನೊಂದು ಕಡೆಯಲ್ಲಿ ಕಾರಿತ ಅನುಮೋದಿತ ಹಿಂಸೆಯನ್ನು ಯಾರ ಮೂಲಕ ಅವರು ಮಾಡಿಸಿದ್ರು ಕೂಡ ದೊಡ್ಡ ಪಾಪ ಇದೆ ಅಂತ ಹೇಳಿದ್ವು. ಹಿಂಸೆಯನ್ನು ಅನುಮೋದನೆ ಮಾಡಿದ್ರು ಕೂಡ ದೊಡ್ಡ ಪಾಪ ಇದೆ ಅಂತ ಹೇಳಿದ್ವು. ಅಲ್ಲೆಲ್ಲ ವ್ಯಕ್ತಿ ಮಾಡಿಲ್ಲ ಹಿಂಸೆಯನ್ನು ಅಂತ, ಆ ವ್ಯಕ್ತಿ ಮಾಡಿಲ್ಲ ಅಂತ ಪ್ಲಾನ್ ಮಾಡಿರ್ಬೋದು, ಆರ್ಡರ್ ಕೊಟ್ಟಿರ್ಬೋದು. ಸುಪಾರಿ ಕಿಲ್ಲಿಂಗ್ಸ್ ಬರ್ತದಲ್ಲ, ಈಗ ಸುಪಾರಿ ಕೊಟ್ಟಿರ್ಬೋದು, ಆದರೆ ಅವನು ಕೈಯಾರೆ ಮಾಡಿಲ್ಲ ಅದನ್ನು ಅಂತ. ಆದರೂ ಅವನಿಗೆ ಪಾಪ ಇದೆ, ಜಾಸ್ತಿ ಪಾಪ ಇದೆ ಅವನಿಗೆ. ಅದನ್ನು ವಿಮರ್ಶಿಸುವಾಗ ನಿನ್ನೆ ಹೇಳಿದ ವಿಷಯವೇ ಅದನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಿಕ್ಕೆ, ಮತ್ತಷ್ಟು ಆಳಕ್ಕೆ ಹೋಗಿ ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಮಾತ್ರ ಪ್ರವಚನದ ಮುಂದುವರಿಕೆ ಇದು. ಗೀತೆ ಈ ವಾಕ್ಯ ನಮ್ಮ ಮನಸ್ಸಿಗೆ ಬರ್ತದೆ. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಯಸ್ಯ ನ ಅಹಂಕೃತೋ ಭಾವ, ಯಾರಿಗೆ ನಾನೆಂಬುದಿಲ್ಲವೋ ಅಥವಾ ಯಾವ ಕೃತ್ಯದಲ್ಲಿ ನಾನೆಂಬ ಭಾವವಿಲ್ಲವೋ,
ನಮ್ಮ ಮನಸ್ಸು ತೊಡಗಿಲ್ವೋ ಅಂತ. ಬುದ್ಧಿರ್ಯಸ್ಯ ನಲಿಪ್ಯತೆ, ಯಾರ ಬುದ್ಧಿಗೆ ಲೇಪವಿಲ್ಲವೋ, ಅಂಟಿಕೊಂಡಿಲ್ವೋ, ಆ ಕೃತ್ಯದಲ್ಲಿ ಆ ಕರ್ಮದಲ್ಲಿ ಯಾರ ಮನಸ್ಸು ಅಂಟಿಕೊಂಡಿಲ್ವೋ ಅಂಥವನು ಇಮಾನ್ ಲೋಕಾನ್ ಹತ್ವಾಪಿ, ಈ ಎಲ್ಲ ಲೋಕಗಳನ್ನು ಕೊಂದರೂ ಕೂಡ, ಒಂದು ವ್ಯಕ್ತಿಯನ್ನಲ್ಲ ಸಮಸ್ತ ಲೋಕಗಳನ್ನೇ ಕೊಂದರೂ ಕೂಡ, ಲೋಕ ಅಂದರೆ ಜನ ಅನ್ನೋ ಅರ್ಥ ಕೂಡ ಇದೆ, ಎಲ್ಲ ಜನರನ್ನು ಕೊಂದರೂ ಕೂಡ ನ ಹಂತಿ, ಅವನು ಕೊಂದಿಲ್ಲ. ನ ನಿಬದ್ಧತೆ, ಅವನಿಗೆ ಅದರ ಬಂಧನ ಇಲ್ಲ, ಆ ಕರ್ಮದಿಂದ ಅವನಿಗೆ ಬಂಧನ ಇಲ್ಲ, ಯಾಕೆಂದರೆ ಲೇಪ ಇಲ್ಲ ಅಂತ. ನಿರ್ಲಿಪ್ತ ಅವನು. ಲೇಪ ಅಂದರೆ ಅಟ್ಯಾಚ್ಮೆಂಟ್ ಅಥವಾ ಇನ್ವಾಲ್ವ್ಮೆಂಟ್. ಮನಸ್ಸಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ದರೆ, ಮನಸ್ಸಿನ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದರೆ, ಬುದ್ಧಿರಿಯಸ ನೈರಿಪ್ಯತೆ ಅಂದರೆ ಆ ಶಬ್ದಕ್ಕೆ ಅರ್ಥ ಅದು. ನಮ್ಮ ಮನಸ್ಸು ಇನ್ವಾಲ್ವ್ ಆಗದೆ ಇದ್ದರೆ, ಅದರಲ್ಲಿ ನಮ್ಮ ಮನಸ್ಸು ಅಟ್ಯಾಚ್ ಆಗದೆ ಇದ್ದರೆ, ಆ ಕರ್ಮಕ್ಕೆ ಅಂಟಿಕೊಳ್ಳದೆ ಇದ್ದರೆ, ಲಿಪ್ತವಾಗದೇ ಇದ್ದರೆ, ಅದು ನಾವು ಮಾಡಿಲ್ಲ ಅಂತ. ಮಾಡಿದರೂ ಕೂಡ ನಮ್ಮ ಮೇಲೆ ಪರಿಣಾಮ ಇಲ್ಲ ಅದರದ್ದು. ಹಾಗಿದ್ದಾಗಲೇ ಯಾರಿಗೆ ನಾನೆಂಬುದು ಇಲ್ಲವೋ, ನಾನು ಮಾಡಿದೆ ಅಂತ ಬರೋದಿಲ್ಲ ಅಂತ. ನಾನೇನು ಇನ್ಸ್ಟ್ರೂಮೆಂಟ್ ಅಷ್ಟೇ, ಆ ತರಹ ಇರ್ತದೆ ಅಷ್ಟೇ ಅಲ್ಲಿ ಭಾವ. ಅಂಥವನಿಗೆ ಯಾವ ದೋಷವೂ ಇಲ್ಲ. ಈ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಬರೇ ಇದು ಹಿಂಸೆ ಮೇಲೆ ಇದೆ. ಹಾಗೆ ನೋಡಿದರೆ ಇಮಾನ್ ಲೋಕಾನ್ ಅಂದರೆ ಹತ್ವಾಪಿಸ ಇಮಾನ್ ಲೋಕಾನ್ ಅನ್ಬೇಕಿದ್ರೆ ಹಿಂಸೆ ಮೇಲೆ ಇರ್ತಕ್ಕಂಥ, ಹಿಂಸೆಯನ್ನು ಆಧರಿಸಿ ಇರತಕ್ಕಂಥ ಶ್ಲೋಕವೇ ಇದು. ಈ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಮನಸ್ಸಿನ ಇನ್ವಾಲ್ವ್ಮೆಂಟ್ ಏನಿದೆ ಅದೇ ಏನು ಹಿಂಸೆಯ ಪಾಪ ಬರಬೇಕು ಬರದೇ ಇರಬೇಕು ಅನ್ನೋದಕ್ಕೆ ಆ ಕ್ರೈಟೀರಿಯಾ, ಅಡಿಬೇಕಾದ ಮಾನದಂಡ ಅದುವೇ ಅಂತ. ಎಷ್ಟು ಮನಸ್ಸು ತೊಡಗಿಕೊಂಡಿತ್ತು ಅವನದ್ದು, ಎಷ್ಟು ಮನಸ್ಸು ಇನ್ವಾಲ್ವ್ ಆಯ್ತು ಅದರಲ್ಲಿ ಅಂತ. ಎಷ್ಟು ಆಗದಿದ್ರೆ ಎಷ್ಟು ಪಾಪ ಇಲ್ಲ, ಮತ್ತು ಎಷ್ಟಾಯಿತು ಅಷ್ಟು ಪಾಪ ಅಂತ. ಎಷ್ಟರ ಮಟ್ಟಿಗೆ ಆಯಿತು ಅಷ್ಟರ ಮಟ್ಟಿಗೆ ಪಾಪ ಅಂತ. ಎಷ್ಟರ ಮಟ್ಟಿಗೂ ಆಗದೇ ಇದ್ದರೆ ಅವನಿಗೆ ಪಾಪವೇ ಇಲ್ಲ ಅಂತ. ಅವನು ರಾಗದ್ವೇಷದಿಂದ ಮಾಡಿರೋದಿಲ್ಲ ಆ ಕೆಲಸವನ್ನು. ಅವನು ನಿರ್ಲಿಪ್ತನಾಗಿರ್ತಾನೆ, ಅವನು ದೂರ ನಿಂತಿರ್ತಾನೆ, ಹೊರಗೆ ನಿಂತಿರ್ತಾನೆ, ಕರ್ತವ್ಯವಾಗಿ ಮಾಡಿರ್ತಾನೆ. ಈ ಹಿಂಸೆ ಪಟ್ಟಿ ಕೊಡ್ಬೇಕಾದ್ರೆ ಎಂಥದ್ದೆಲ್ಲ ಇದೆ. ಈಗ ಭಗವದರ್ಪಿತವಾಗುವುದಕ್ಕೋಸ್ಕರ ಮಾಡ್ತಾನೆ, ಹಿಂಸೆ ಇಲ್ಲ ಅಲ್ಲಿ. ಮೊನ್ನೆಯಿಂದ ಹೇಳ್ತಾ ಇರೋ ಹಾಗೆ, ಈಗ ಭತ್ತ ಸೂಲದ ಅಕ್ಕಿ ಮಾಡ್ತಾನೆ, ಹಿಂಸೆ ಆಯಿತು. ಅಕ್ಕಿ ಬೇಯಿಸಿ ಅನ್ನ ಮಾಡ್ತಾನೆ, ಹಿಂಸೆ ಆಯಿತು. ಮತ್ತೆ ತೆಂಗಿನಕಾಯಿ ಹೊಡಿತಾನೆ, ಹಿಂಸೆ ಆಯಿತು. ಆದರೆ ಭಗವದರ್ಪಿತವಾಗಲಿನ ಭಾವದಿಂದ ಹೊಡಿತಾ ಇರ್ತಾನಲ್ಲ. ಈಗ ತೆಂಗಿನಕಾಯಿ ಹೊಡಿಬೇಕಾದ್ರೆ ಹಿಂಸಾ ಪ್ರವೃತ್ತಿ ಇರ್ತದ. ನೀವು ಯೋಚನೆ ಮಾಡಿ ಒಂದ್ಸರ್ತಿ, ದೇವರಿಗೆ ತೆಂಗಿನಕಾಯಿ ಹೊಡೆಯೋ ಹೊತ್ತಲ್ಲಿ ಈಗ ಯಾರ್ದೋ ತಲೆ ಹೊಡೆಯೋದಕ್ಕೂ ತೆಂಗಿನಕಾಯಿ ಹೊಡೆಯೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ, ಆ ಭಾವದಲ್ಲಿ ವ್ಯತ್ಯಾಸ ಇದೆಯೋ ಇಲ್ವೋ ಅಂತ. ತುಂಬ ವ್ಯತ್ಯಾಸ ಇದೆ ಅಲ್ಲಿ. ಹಿಂಸೆಗಿಂತ ಜಾಸ್ತಿ ಇದು ಹೊಡೆದು ದೇವರ ನೈವೇದ್ಯ ಮಾಡ್ತೇನೆ ಅಂತ ಮಾತ್ರ ಇದೆ ಅವನ ಮನಸ್ಸಲ್ಲಿ ಅಂತ. ಸರಿಯಾಗಿದ್ದರೆ ಆ ಭಾವ ಇರ್ತದೆ. ಇನ್ನು ಸರಿಯಾಗಿಲ್ದವರು ಏನೋ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೇ. ತೆಂಗಿನಕಾಯಿ ಹೊಡಿತಾ ಇರ್ತಾನೆ, ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಸಾಮಾನ್ಯವಾಗಿ ನಡೆಯೋದದು, ಜನರಲ್ ಇದರಲ್ಲಿ ನಡೆಯೋದದು. ಅವನು ಏನೋ ಯೋಚನೆ ಮಾಡ್ತಾ ಇರ್ತಾನೆ, ತೆಂಗಿನಕಾಯಿ ಹೊಡಿತಾ ಇರ್ತಾನೆ. ಆದರೆ ನ್ಯಾಯವಾಗಿ ತೆಂಗಿನಕಾಯಿ ಹೊಡೆದ್ರೆ ಅದು ಭಗವದರ್ಪಿತವಾಗಲಿ ಅನ್ನೋ ಭಾವದಿಂದ ಹೊಡಿತಾ ಇರ್ತಾನೆ ಅಂತ. ಅಲ್ಲಿ ಮನಸ್ಸು ಹಿಂಸೆಯಲ್ಲಿ ತೊಡಗಿಲ್ಲ ಅಂತ, ಅವನ ಮನಸ್ಸೇನು ಅಲ್ಲಿ ಅಂತ, ಭಗವದರ್ಪಣೆಯಲ್ಲಿ ತೊಡಗಿದೆ ಅಲ್ಲಿ ಅಂತ. ಹಾಗಾಗಿ ವ್ಯತ್ಯಾಸ ಇದೆ ತುಂಬ. ಈ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇರೋ ಕಾರಣವೇ ಅಲ್ಲಿ ಕೈಯಾರೆ ಮಾಡಿದ್ರು ಕೂಡ ಪಾಪ ಬಂತು. ಒಂದು ಕಾರಿತ ಮತ್ತು ಅನುಮೋದಿತದಲ್ಲಿ, ಅಂದರೆ ಬೇರೆಯವ್ರ ಮೂಲಕ ಮಾಡಿಸೋದು, ಮಾಡಿದ್ದಕ್ಕೆ ಸಹಿ ಅನ್ನೋದು, ಇದರಲ್ಲಿ ಎರಡೂ ಕಡೆ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇದೆ. ಇಲ್ಲೆಲ್ಲ ಇಲ್ಲ ಅಂತ. ಈಗ ಒಬ್ಬ ವೈದ್ಯ ಹೊಟ್ಟೆ ಕೊಯ್ಬೇಕಾದ್ರೆ ಅವನ ಉದ್ದೇಶ ಏನು? ಹಿಂಸೆ ಅವನ ಉದ್ದೇಶ. ಅವನ ಮನಸ್ಸಲ್ಲಿ ಕೊಯ್ಬೇಕಾದ್ರೆ ಒಂದು ಆ ಕೊಯ್ಯೋ ಹಿಂಸೆಯಲ್ಲಿ ಕೊಯ್ತಾ ಇರ್ತಾನೆ, ಹಿಂಸಾ ಮನೋಭಾವದಲ್ಲಿ ಕೊಯ್ತಾ ಇರ್ತಾನೆ ಅವನು. ಸರ್ವತ ಇಲ್ಲ. ಅದ್ರ ಬದಲಿಗೆ ಇವನು ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವನು ಅಂತ. ಹೇಗಾದ್ರೂ ಮಾಡಿ ಒಂದು ರಕ್ಷಣೆ ಮಾಡಬೇಕು, ಒಂದು ಜೀವ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಕಿಂಚಿತ್ತೂ ಪಾಪ ಇಲ್ಲ, ಪುಣ್ಯವೇ, ಪಾಪ ಅಲ್ಲ. ತಾಯಿ ಮಗು ಹೊಡಿಬೇಕಾದ್ರೂ ಕೂಡ ಹಾಗೆ ಅಂತ. ಹೊಡಿಬೇಕಾದ್ರೆ ಮಗು ನಾಶವಾಗಿ ಹೋಗಲಿ ಅಂತ ಹೊಡೆಯೋದಿಲ್ಲ ಅವಳು. ಅದ್ರ ಬದಲಿಗೆ ಮಗುವಿಗೆ ಮುಂದೆ ಒಳ್ಳೇದಾಗಲಿ, ಇಂಥ ತಪ್ಪು ಮಾಡಿ ಮಗು ಹಾಳಾಗದೇ ಇರಲಿ ಅಂತ. ಅದರಲ್ಲಿ ಮಾತೃ ಹೃದಯವೇ ಇರ್ತದೆ. ಆ ಪೆಟ್ಟಿನಲ್ಲಿ ಒಳಗಡೆಗೆ ತುಂಬ ಪವಿತ್ರವಾದ, ಕೋಮಲವಾದ, ವಾತ್ಸಲ್ಯಮಯವಾದ ಹೃದಯ ಇರ್ತದೆ. ಅವಳಿಗೆ ಹೇಗೆ ಪಾಪ ಬರಬೇಕು? ಅದರಿಂದ ಅವಳಿಗೆ ಪಾಪ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಹಾಗೆ ಜಟಾಯು ರಾವಣನ ಬೆನ್ನನ್ನೆಲ್ಲ ತಿವಿದ ಅಂದರೆ ಬಿಡು ಸೀತೆಯನ್ನ ಅಂತ ಹೇಳ್ತಿರೋದಷ್ಟೇ. ಅವಳಿಗೆ ಹಿಂಸೆ ಆಗ್ತಾ ಇದೆ ಅಂತ, ಸೀತೆಗೆ ಅಂತ. ಆ ಹಿಂಸೆ ತಪ್ಪಿಸೋ ಪ್ರಯತ್ನ ಅದು. ಇಲ್ಲಾಂದ್ರೆ ಏನನ್ನು ಮುಟ್ಟೋದೇ ಇಲ್ಲ ಅವನು. ಅದು ಒಳ್ಳೆ ಮಾತು ಹೇಳ್ತಾನೆ. ಮೊದಲು ಬುದ್ಧಿ ಮಾತುಗಳನ್ನು ತುಂಬ ಹೇಳ್ತಾನೆ. ನೀನು ಯಾರು, ಯಾರ ಮಗ ನೀನು, ಯಾರ ತಮ್ಮ ನೀನು? ನೀನು ಒಬ್ಬ ರಾಜ. ರಾಜನಾದ್ಮೇಲೆ ಪ್ರಜೆಗಳ ಮಾನ ಪ್ರಾಣಗಳನ್ನು
ಸಂಪತ್ತನ್ನು ಕಾಪಾಡಬೇಕಾದ ಹೊಣೆ ಇರ್ತದೆ ಒಬ್ಬ ರಾಜನಿಗೆ. ನೀನೇ ಮಾಡೋದ ಇಂಥ ಕೆಲಸವನ್ನು ಅಂತೆಲ್ಲ ಬುದ್ಧಿ ಹೇಳಿದ್ದಾನೆ ಮೊದಲು ಬೇಕಾದಷ್ಟು. ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ, ನೀನು ಇದು ಮಾಡಿದೆ ಅಂದರೆ ಮುಂದೇನಾಗುತ್ತದೆ ನಿನಗೆ ಅಂತ ಕೂಡ ಹೇಳಿದ್ದಾನೆ. ಆದರೂ ಕೇಳದೇ ಇದ್ದಾಗ ಅನಿವಾರ್ಯವಾಗಿ ಸೀತೆಯನ್ನು ಉಳಿಸೋದಕ್ಕೋಸ್ಕರವಾಗಿ ಅವನು ದಂಡ ಪ್ರಯೋಗ ಮಾಡ್ತಾನೆ. ಅಲ್ಲಿ ಹಿಂಸೆ ಉದ್ದೇಶ ಅಲ್ಲ, ಸೀತೆಯ ರಕ್ಷಣೆ ಉದ್ದೇಶ ಅಂತ. ಅವನ ಮನಸ್ಸು ಆಡ್ತಾ ಇರೋದು ಸೀತೆ ಉಳಿಬೇಕು, ಸೀತೆಗೆ ಏನಾಗಬಾರ್ದು ಅಂತ ಹೊರತು ರಾವಣನಿಗೆ ಏನಾದರೂ ಆಗಬೇಕು ಅಂತಲ್ಲ. ಬಿಟ್ಟು ಓಡೋದು ಏನೂ ಮಾಡೋದಿಲ್ಲ. ಸೀತೆ ಬಿಟ್ಟು ಓಡೋಗ್ಬಿಟ್ರೆ ರಾವಣ, ಅವನೇನು ಮಾಡೋದಿಲ್ಲ ಅಂತ ರಾವಣನನ್ನ ಅಂತ. ಹಿಂಸೆ ಉದ್ದೇಶ ಅಲ್ಲ ಅಲ್ಲಿ. ಹಾಗೆ ಹಿರಣ್ಯಕಶಿಪುನ ನರಸಿಂಹ ಸಂಹಾರ ಮಾಡಿದರೆ, ರಾವಣನನ್ನು ರಾಮ ಸಂಹಾರ ಮಾಡಿದರೆ, ರಾಕ್ಷಸ ಕೋಟಿಯನ್ನು ಸಂಹಾರ ಮಾಡಿದರೆ, ಎಷ್ಟು ಸಂಹಾರ ಮಾಡಿರ್ತಾರೋ ಅದಕ್ಕಿಂತ ಹಲವಾರು ಪಾಲು ಹೆಚ್ಚು ಜೀವಗಳನ್ನು ಉಳಿಸಿರ್ತಾರೆ ಅವರು. ದೊಡ್ಡ ಹಿಂಸೆಗೋಸ್ಕರವಾಗಿ ಸಣ್ಣ ಹಿಂಸೆ ಮಾಡಬೇಕಾಗಿ ಬರ್ತದೆ. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಕಟ್ಟಿರೋ ದೊಡ್ಡ ಪುಣ್ಯ ಇದೆ. ದೇವಸ್ಥಾನ ಕಟ್ಟಿ ಅಲ್ಲಿ ಎಷ್ಟು ಕಾಲ ಭಕ್ತರು ಬಂದು ನಡ್ಕೊಳ್ತಾ ಇರ್ತಾರೋ ಅಷ್ಟು ಕಾಲವೂ ಕೂಡ ಕಟ್ಟೋದನಿಗೆ ಪುಣ್ಯ ಇದೆ. ಆದರೆ ಕಟ್ಟು ಹೊತ್ತಿಗೆ ಮರ ಗಿಡ ಕಳೆದಿರ್ತಾನೆ, ಅದು ಸಣ್ಣ ಪುಟ್ಟ ಪ್ರಾಣಿಗಳು ಸತ್ತಿರ್ತವೆ. ಆ ಸಮಯದಲ್ಲಿ ಪಾಪನು ಬಂದಿರ್ತದೆ. ಆದರೆ ಆ ಪುಣ್ಯದ ಮುಂದೆ ಈ ಪಾಪ ಏನಲ್ಲ. ಅಷ್ಟು ದೊಡ್ಡ ಮೇರು ಪರ್ವತದಂಥ ಪುಣ್ಯ ಅದು. ಈ ಪಾಪ ಚಿಕ್ಕದು, ಅದ್ರ ಮುಂದೆ ಹಿಡಿಯಷ್ಟು ಅಷ್ಟೇ ಅಂತ. ಅದರಲ್ಲಿ ಅದು ಹೋಗ್ತದೆ ಅಂತ, ಆ ಪುಣ್ಯದಲ್ಲಿ ಪಾಪ ಹೋಗ್ತದೆ ಅಂತ. ಅಂದರೆ ಹಿಂಸೆ ಮಾಡಬೇಕು ಅನ್ನೋ ಅರ್ಥ ಹೇಳ್ತಾ ಇರೋದಲ್ಲ ನಾವು. ಹಾಗಾಗಿ ಒಬ್ಬ ರಾವಣನನ್ನು ಕೊಂದರೆ ಎಷ್ಟು ಜನ ಉಳ್ಕೊಳ್ತಾರೆ ಪ್ರಪಂಚದಲ್ಲಿ, ಎಷ್ಟು ಹಿಂಸೆಗಳನ್ನು ತಡೆದಂತೆ ಆಯಿತು, ತಪ್ಪಿಸಿದಂತೆ ಆಯಿತು ಮಾಡೋದನ್ನ ಅಂತಲೇ ಶಾಸ್ತ್ರ ಹೇಳುವಂಥದ್ದು. ಹಾಗಾಗಿ ಒಬ್ಬ ರಾಜನಿಗೆ ಅದನ್ನು ವಿಧಿಸಿದೆ ಅಂತ. ಆ ಸಮಯದಲ್ಲಿ ಧರ್ಮಕ್ಕಾಗಿ ಅಥವಾ ಪ್ರಜೆಗಳ ಮಾನ ಪ್ರಾಣ ಸಂಪತ್ತಿನ ರಕ್ಷಣೆಗೋಸ್ಕರವಾಗಿ ಯುದ್ಧ ಮಾಡುವಂಥ, ಸಂಹಾರಗಳನ್ನು ನಡೆಸುವಂಥ ಅದಕ್ಕೆ ಅನುಮತಿ ಕೊಟ್ಟಿದೆ. ಶಾಸ್ತ್ರದಿಂದ ಶುರು ಮಾಡಿ ಆಧುನಿಕತೆಯವರಿಗೆ ಎಲ್ಲವೂ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಈಗ ಅಮೆರಿಕದವರು ಇವ್ರ ಮೇಲೆ ಇರಾಕ್ ಮೇಲೆ ದಾಳಿ ಮಾಡಬೇಕಾದ್ರೆ ಮೊದಲು ಹೇಳಿದ್ದು ನಮ್ಮ ಪ್ರಜೆಗಳು ಅಲ್ಲಿದ್ದಾರೆ, ಅಲ್ಲಿ ಕುವೈತಲ್ಲ ಎಲ್ಲೋ, ಅವ್ರಿಗೇನೋ ತೊಂದರೆ ಆಯಿತು ಅಂತ. ಮಾಡಿದ್ದೆ ಅದಕ್ಕೂ ಅನ್ನೋ ವಿಷಯ ಬೇರೆ. ಹೇಳಿದ್ದು ಮಾತ್ರ ಶಾಸ್ತ್ರದಲ್ಲಿ ಹೇಳಿದ್ದು ಅವರು ಅಂತ. ಅಲ್ಲಿ ಯಾರೋ 4 ಜನ ಅಮೆರಿಕನ್ ಇದ್ದಾರೆ, ಅವ್ರಿಗೆ ತೊಂದರೆ ಆಯಿತು ಅಂತ ಅಲ್ಲಿ ಅಂತ, ಅವರಿಗೋಸ್ಕರವಾಗಿ ಯುದ್ಧ ಅಂತ. ಹಾಗೆ ಅಂತ ರಾಜನಿಗೆ ಅದು ಕರ್ತವ್ಯ ಅದು ಅಂತ. ಹಾಗಾಗಿ ತುಂಬ ಮುಖ್ಯವಾದ್ದು ಮನಸ್ಸು ಏನು ಮಾಡ್ತಾ ಇತ್ತು ಆ ಸಮಯದಲ್ಲಿ. ಆ ಹಿಂಸೆ ನಡಿಬೇಕಾದ್ರೆ ಮನಸ್ಸು ಏನು ಮಾಡ್ತಾ ಇತ್ತು, ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು. ನಿಮಗೆ ಗೊತ್ತಿರುವಂಥದ್ದೇ, ನಿಮ್ಮ ಮುಂದೆ ನಾವು ಹಲವಾರು ಸತಿ ಹೇಳಿರುವಂಥದ್ದೇ. ಆದರೂ ಹನುಮಂತನ ಈ ಮಾತುಗಳನ್ನು ನಿಮ್ಮ ಮುಂದೆ ನಾವು ಉಲ್ಲೇಖ ಮಾಡ್ತೇವೆ. ತುಂಬ ಚೆನ್ನಾಗಿದೆ ಆ ಮಾತುಗಳು. ಹಲವಾರು ಸರಿ ನಿಮ್ಮ ಮುಂದೆ ನಾವು ಅದನ್ನು ಹೇಳ್ಕೊಂಡಿದ್ದೇವೆ. ಅದನ್ನು ಹನುಮಂತ ಸೀತೆ ಹುಡುಕ್ತಾ ಇದ್ದಾನೆ, ಎಲ್ಲೂ ಸಿಕ್ಕಿಲ್ಲ ಸೀತೆ. ರಾವಣನ ಅರಮನೆಯಲ್ಲಿ ಪುಷ್ಪಕ ವಿಮಾನವನ್ನು ಹೊಕ್ಕ. ಪುಷ್ಪಕ ವಿಮಾನದಲ್ಲಿ ರಾವಣನೂ ಮಲಗಿದ್ದ, ಸಾವಿರಾರು ಸ್ತ್ರೀಯರು ಮಲಗಿದ್ರಲ್ಲಿ, ಬೇರೆ ಬೇರೆ ಪ್ರಕೋಷ್ಠಗಳಲ್ಲಿ ಸಾವಿರಾರು ಸ್ತ್ರೀಯರು ಮಲಗಿದ್ರು. ಒಂದು ದೊಡ್ಡ ಪಾನಶಾಲೆ ಇತ್ತಲ್ಲಿ. ಪಾನಶಾಲೆ ಅಂದರೆ ಮದ್ಯಪಾನಕ್ಕೆ ಅಥವಾ ಮಧುಪಾನಕ್ಕೆ ಅಂತಲೇ ದೊಡ್ಡದೊಂದು ಒಂದು ಹಾಲ್ ತರಹ ಇತ್ತು ಅಲ್ಲಿ ಅಂತ, ಪಾನಶಾಲೆ ಅಂತ. ಅಲ್ಲಿ ಸಾವಿರಾರು ಸ್ತ್ರೀಯರು ಮಲಗಿದ್ರು ಅಂದರೆ ಮಲಗಿದ್ದಲ್ಲ, ಅವರು ಮಲಗಿ ಹೋಗಿದ್ದಷ್ಟೇ. ಅದು ಅಂದರೆ ಅಲ್ಲೇ ನೃತ್ಯ ಮಾಡ್ತಾ ಹಾಡು ಹೇಳ್ತಾ ರಾವಣನ ಸಂತೋಷ ಪಡಿಸ್ಬೇಕಲ್ಲ ಅಲ್ಲಿ. ಹಾಗಾಗಿ ಮಲಗಿದ್ದಾರೆ ಅಂತ. ಈ ಮೃದಂಗ ಹಿಡ್ಕೊಂಡು ಹಾಗೆ ಮಲಗಿದ್ದಾಳೆ ಅವಳು, ಅಥವಾ ಮೃದಂಗದ ಮೇಲೆ ಬರಗಿದ್ದಾಳೆ ಅಂತ. ಒಬ್ಬೊಬ್ಬರು ಕೂಡ ಹಾಗೆ ಮಲಗಿರೋದು ಅಲ್ಲಿ ಅಂತ. ಕೆಲವರು ಪಾನ ಹೆಚ್ಚಾಗಿ ಅದರಿಂದಾಗಿ ನಿದ್ರೆ ಮಾಡಿದವರು ಇದ್ದಾರೆ ಅಲ್ಲಿ ಅಂತ. ಹನುಮಂತ ಹೋಗಿ ಅಲ್ಲಿ ಹುಡುಕ್ತಾನೆ, ಸೀತೆಯನ್ನು ಹುಡುಕಿದ್ದಾನೆ, ಮೂಲೆ ಹುಡುಕಿದ್ದಾನೆ. ಒಬ್ಬೊಬ್ಬರನ್ನು ನೋಡ್ತಾನೆ, ಇವಳು ಸೀತೆ ಇರ್ಬೋದಾ, ಇವಳು ಸೀತೆ, ಒಬ್ಬೊಬ್ಬರನ್ನು ನೋಡಿದ್ದಾನೆ ಅವನು ಅಂತ. ನೋಡಿದ ಮೇಲೆ ಅವನಿಗೆ ಚಿಂತೆ ಆಯಿತು. ಅವರೆಲ್ಲ ರಾತ್ರಿ ಮಲಗಿದ್ದು, ಯಾರು ಪುರುಷರು ಬರ್ತಾರನ್ನ ಕಲ್ಪನೆ ಅವರಿಗೇನಿಲ್ಲ, ಪರಪುರುಷರು ಬರ್ತಾರನ್ನ ಕಲ್ಪನೆ ಏನು ಅವರಿಗಿಲ್ಲ, ಅಸ್ತವ್ಯಸ್ತವಾಗಿ ಮಲಗಿದ್ದಾರೆ. ನೋಡಬಾರದ ಸ್ಥಿತಿಯಲ್ಲಿ ಕೂಡ ಅವರಿದ್ದಾರೆ ಅವರು. ಇವನು ಹನುಮಂತ ನೋಡಿಬಿಟ್ಟಿದ್ದಾನೆ. ಅದನ್ನು ನೋಡಿದ ಮೇಲೆ ಅವನಿಗೆ ಮೊದಲು ಬಂದ ಯೋಚನೆ, ಇದು ನನಗೆ ಧರ್ಮಲೋಪ ಆಯಿತು ಅಂತ ಮೊದಲು ಅನ್ನಿಸ್ತು ಅವನಿಗೆ ಅಂತ. ಪರದಾರಾವರೋಧಸ್ಯ ಪ್ರಸುಪ್ತಸ್ಯ ನಿರೀಕ್ಷಣಂ, ಹನುಮಂತನ ಮಾತುಗಳಿದೆಲ್ಲ ಅವಂದೇ ಶಬ್ದಗಳು. ಹಾಗಾಗಿ ಅದನ್ನು ಕೇಳಿ. ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ. ಪರದಾರಾವರೋಧಸ್ಯ, ಪರದಾರ ಅಂದರೆ ಸಂಸ್ಕೃತದಲ್ಲಿ ಪತ್ನಿ ಅಂತ, ಪರಸ್ತ್ರೀಯರು, ಪರಪತ್ನಿಯರು. ಅವರೋಧ ಅಂದರೆ ಅಂತಃಪುರ. ಅವರ ನಿರೀಕ್ಷಣಂ, ಅವರನ್ನು ನೋಡಿದ್ದು. ಆ ಕಾಲದಲ್ಲೆಲ್ಲ ಈಗ ಅಂತಃಪುರದ ಸ್ತ್ರೀಯರು ಅಂದರೆ ಈಗ ರಾಣಿಯರು ಅಂದರೆ ಅವರು ನೋಡೋ ಪ್ರಶ್ನೆ ಕೂಡ ಇರಲಿಲ್ಲ ಅಂತ. ಸೀತೆಯನ್ನು ಯಾರೂ ನೋಡಿರಲಿಲ್ಲ ಮೊದಲು ಅಂತ.
ಸೀತೆ ಬಗ್ಗೆ, ಸೀತೆ ವನಗಮನ ಸಮಯದಲ್ಲಿ ಉಳಿದವರು ಮಾತಾಡ್ತಾರೆ ಅದನ್ನು. ಆಕಾಶಚಾರಿಗಳಾದ ಭೂತಗಳು ಕೂಡ ನೋಡದೇ ಇರ್ತಕ್ಕಂಥ ಸೀತೆಯನ್ನು ಇವತ್ತು ಎಲ್ಲರೂ ನೋಡಿದಂತೆ ಆಯಿತು ಅಂತ. ಅಂತಃಪುರದ ಒಳಗೆ ಇರ್ತಾ ಇದ್ರು, ಅಲ್ಲವ್ರಿಗೆ ಬೇಕಾದ ಎಲ್ಲವೂ ಕೂಡ ಇರ್ತಾ ಇತ್ತು, ಹೊರಗಡೆ ಬರ್ತಾ ಇರಲಿಲ್ಲ ಅವರು. ಹೊರಗಡೆ ಬಂದರೂ ಕೂಡ ಅವಗುಂಠನ ಇರ್ತಾ ಇತ್ತು, ಪರದೆ ಇರ್ತಾ ಇತ್ತು. ಹಾಗಾಗಿ ಸುಲಭವಾಗಿ ಅವರನ್ನು ನೋಡುವಂತೆ ಇರಲೇ ಇಲ್ಲ. ಇದು ನೋಡಿದ್ದು ಮಾತ್ರ ಅಲ್ಲ, ಪ್ರಸುಪ್ತಸ್ಯ ಅಂತ ಅವ್ರು ಮಲಗಿದ್ದಾಗ ವಿಶ್ವಸ್ತರಾಗಿ, ವಿಶ್ವಾಸದಿಂದ ಇಲ್ಲಿ ಯಾರೂ ಬರೋದಿಲ್ಲ, ಅದರಲ್ಲಿ ಪರಪುರುಷ ಯಾರು ಬರೋದಿಲ್ಲ ಅನ್ನೋ ವಿಶ್ವಾಸದಲ್ಲಿ ಅಸ್ತವ್ಯಸ್ತವಾಗಿ ಅವರು ಮಲಗಿದ್ರೆ ನಾನು ಹೋಗಿ ನೋಡಿದ್ನಲ್ಲ, ಇದಂ ಈ ಕೆಲಸ ನಾನು ನೋಡಿದ್ದೀನಿ ಏನಿದೆ, ಮಮ ಅತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ, ನನಗೆ ತುಂಬ ದೊಡ್ಡ ಧರ್ಮಲೋಪವನ್ನು ಉಂಟು ಮಾಡ್ತದೆ ಇದು, ಈವರೆಗೆ ಮಾಡಿದವರ ಕೆಲಸ ಮಾಡಿದಂತೆ ಆಯಿತು ಅಂತ. ಅತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ ಹನುಮಂತನಿಗೆ ಮೊದಲು ಬಂದ ಯೋಚನೆ ಇದು. ಆಮೇಲೆ ಒಂದು ಸಣ್ಣ ಬೇರೆ ಯೋಚನೆ ಬಂತು. ಏನು ಯೋಚನೆ ಬಂತು ಅಂದರೆ, ಅದು ಈ ರಾಮಾಯಣ ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರ ಥಾಟ್ಸ್ ಹೇಗಿದೆ ಹಾಗೆಯೇ ಶ್ಲೋಕಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ ವಾಲ್ಮೀಕಿಗಳು. ಅವ್ರ ಯೋಚನೆಗಳು ಹೇಗಿದೆ ಕ್ರಮವಾಗಿ ಯೋಚನೆಗಳನ್ನ ಶ್ಲೋಕ ರೂಪ ತಗೊಳ್ತಾರೆ ಅವರು. ಮುಂದಿನ ಥಾಟ್ ಅವನಿಗೇನು ಬಂತು ಅಂದರೆ, ನಹಿಮೆಯ ಪರದಾರಾಣ ದೃಷ್ಟಿ ವಿಷಯ ಬರ್ತೀನಿ, ಆ ದೃಷ್ಟಿಯಿಂದ ನೋಡಿಲ್ವಲ್ಲ ಅನ್ಕೊಂಡ ಅಂತ. ನಹಿಮೆಯ ಪರದಾರಾಣ ದೃಷ್ಟಿ ವಿಷಯ ಬರ್ತೀನಿ, ಯಾವ ದೃಷ್ಟಿಯಿಂದ ನೋಡಿದರೆ ಪಾಪು ಆ ದೃಷ್ಟಿಯಿಂದ ನೋಡಿಲ್ವಲ್ಲ ಅಂತ ಅವನಿಗೆ ಅವನೇ ಹೇಳ್ಕೊಡೋದು. ಆಮೇಲೆ ಮತ್ತೆ ಆದರೆ ಅಯಂಚಾತ್ರ ಮಯ ದೃಷ್ಟ ಪರದಾರ ಪರಿಗ್ರಹ, ಅದು ನೋಡಿದ್ದಂತೂ ಹೋದಲ್ಲ, ನೋಡಿದ್ನಲ್ಲ ಅವನೇ, ಅವನೊಳಗೆ ಒಂದು ತರ್ಕ ಮಾಡೋದವನು ಹನುಮಂತನೇ ಅಂತ. ಅಯಂ ಚಾತ್ರಮಯ ದೃಷ್ಟ ಪರದಾರ ಪರಿಗ್ರಹ. ಆಗ ಒಂದು ಹೊಸದೊಂದು ಯೋಚನೆ ಬಂತ ಅವನಿಗೆ, ತಸ್ಯ ಪ್ರಾದುರ್ಭೂ ಚಿಂತ, ಹೊಸ ಯೋಚನೆ ಬಂತು. ಪುನರನ್ಯ ಮನಸ್ವಿನಃ, ಮನಸ್ವಿಯಾದ ಹನುಮಂತ, ಮನಸ್ವಿ ಅಂದರೆ ಮನಸ್ಸುಳ್ಳವನು ಅಂತ. ಮನಸ್ಸುಳ್ಳವರಿಗೆಲ್ಲ ಮನಸ್ವಿ ಅಂತ ಹೇಳೋದಿಲ್ಲ ಮಾತ್ರ. ಈಗ ಧನ ಉಳ್ಳವರಿಗೆಲ್ಲ ಧನವಂತ ಅಂತ ಹೇಳ್ತಾರೆ, ತುಂಬ ಧನ ಉಳ್ಳವರಿಗೆ ಮಾತ್ರ ಹೇಳ್ತಾರೆ. ದುಡ್ಡು ಎಲ್ಲರ ಹತ್ರ ಇರ್ತದೆ. ಈಗ 5 ಕೋಟಿ ಅಲ್ದಿದ್ರೆ 5 ಲಕ್ಷ ಇಲ್ದಿದ್ರೆ 5 ರೂಪಾಯಿ ಇರ್ಬೋದು, ಅವನು ಧನವಂತ ಅಂತ ಹೇಳ್ತಾರೆ ಯಾರು, ಹೇಳಲ್ಲ ತಾನೆ. ಈಗ ರೂಪವಂತ ಅಂತ ಹೇಳ್ತಾರೆ. ರೂಪವಂತ ಅಂದರೆ ಎಲ್ಲರೂ ರೂಪವಂತರೇ, ಪ್ರಶಸ್ತ ರೂಪವುಳ್ಳವರಿಗೆ ಮಾತ್ರ ರೂಪವಂತ ಅಂತ ಹೇಳ್ತಾರೆ. ಹಾಗೆ ಬುದ್ಧಿವಂತ ಅಂತ ಈ ಶಬ್ದ ಎಲ್ಲರಿಗೂ ಗೊತ್ತಿದೆ. ಹಾಗಿದ್ರು ಈ ಬುದ್ಧಿವಂತ ಅಲ್ದಿದ್ದಾರೆ ಯಾರು ಹಾಗಾದ್ರಿ? ಎಲ್ರಿಗೂ ಬುದ್ಧಿ ಅಷ್ಟೋ ಇಷ್ಟೋ ಇದೆಯೋ ಇಲ್ವೋ? ಆದರೆ ಬುದ್ಧಿವಂತ ಅಂತ ಹೇಳೋದು ಯಾರಿಗೆ ಅಂದರೆ, ಪ್ರಶಸ್ತ ಬುದ್ಧಿ ಉಳ್ಳವರು ಮಾತ್ರ ಬುದ್ಧಿವಂತರು, ಉಳಿದವರಿಗೆ ಬುದ್ಧಿ ಇದ್ದು ಪ್ರಯೋಜನ ಇಲ್ಲ, ಇದ್ದು ಇಲ್ಲದಂತೆ. ಹಾಗೆ ಮನಸ್ಸು ಎಲ್ಲರಿಗೂ ಇದ್ದರೂ ಇವನು ಮನಸ್ವಿ ಅಂತ. ಯಾಕೆಂದರೆ ಅಷ್ಟು ಬಲವಾದ ಹಿಡಿತ ಮನಸ್ಸಿನ ಮೇಲೆ, ಅಷ್ಟು ಶುಭವಾದ ಮನಸ್ಸು ಅದು, ಸಮಯಕ್ಕೆ ಸರಿಯಾದ ನಿರ್ಣಯ ತಗೊಳ್ತದು ಅಂತ. ಆ ಮನಸ್ವಿ ಹನುಮಂತನ ಮನಸ್ಸು ಒಂದು ನಿರ್ಣಯಕ್ಕೆ ಬಂತಂತೆ. ನಿಶ್ಚಿತ ಏಕಾಂತ ಚಿತ್ತಸ್ಯ ಕಾರ್ಯನಿಶ್ಚಯ ದರ್ಶಿನ್ಯ. ಅವನ ಬಗ್ಗೆ ಒಂದು ಹೊಗಳಿಕೆ ಮಾತನ್ನು ಹೇಳ್ತಾರೆ, ನಿಶ್ಚಿತ ಏಕಾಂತ ಚಿತ್ತ ಅಂತ. ಹನುಮಂತ ನಿಶ್ಚಿತ ಚಿತ್ತ ಅಂತ ಅಂದರೆ ಹನುಮಂತನ ಮನಸ್ಸು ಗೊಂದಲದ ಗೂಡಲ್ಲ ಅಂತ. ನಿನ್ನೆ ಹಾಗೆ ಹೇಳಿದ್ದೆ, ಇವತ್ತು ಹೀಗೆ ಹೇಳಿದೆ ಇಲ್ಲ, ಈಗಲೇ ಹೀಗೋ ಹಾಗೋ ಅವೆಲ್ಲ ಇಲ್ಲ ಅಂತ. ನಿಶ್ಚಿತ ಚಿತ್ತ ಅಂತ, ಏಕಾಂತ ಚಿತ್ತ ಅಂತ. ಏಕಾಂತ ಅಂದರೆ ಅದೇ ದೃಢವಾದ ನಿಶ್ಚಯಕ್ಕೆ ಏಕಾಂತ ಅಂತ ಹೆಸರು. ಅಂತ ಅಂದರೆ ನಿಶ್ಚಯ ಅಂತ. ಏಕಾಂತ ಅಂದರೆ ಒಂದೇ ನಿಶ್ಚಯ ಅಂತ, 2 ನಿಶ್ಚಯ ಇಲ್ಲ ಅಂತ. ಸಿದ್ಧಾಂತ ಅಂತ ಹೇಳ್ತಾರೆ ನೋಡಿ. ಸಿದ್ಧಾಂತ ಅಂದ್ರೆ ಏನು? ಅಂತ ಅಂದರೆ ನಿಶ್ಚಯ ಅಂತ. ಸಿದ್ಧಾಂತ ಅಂದರೆ ಸಿದ್ಧವಾದ ನಿಶ್ಚಯ, ಕೊನೆಯಲ್ಲಿ ಸಿದ್ಧವಾದ ನಿಶ್ಚಯ ಅಂತ ಸಿದ್ಧಾಂತ ಅದು ಅಂತ. ಹಾಗೆ ಏಕಾಂತ ಅಂದರೆ ಅದೇ ಒಂದೇ ನಿಶ್ಚಯ ಅಂತ, ಅದರಲ್ಲಿ ಯಾವಾಗಲೂ ನಿಶ್ಚಿತ ಅವನು ಅಂತ. ಹನುಮಂತನಿಗೆ ಈಗ ಏನು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತೋರಿಸೋ ಅಂತ ಒಂದು ಮನಸ್ಸು, ಒಂದು ಆಲೋಚನೆ ಬಂತು. ಏನಂದರೆ ಅವನ ಮಾತಲ್ಲಿ ಕೇಳಿದ್ನ, ಕಾಮಂ ದೃಷ್ಟಾಮಯ ಸರ್ವ ವಿಶ್ವಸ್ಥ ರಾವಣ ಸ್ತ್ರೀಯ. ನಿಜಕ್ಕೂ ನೋಡಿದ್ದು ಹೌದು, ಎಲ್ಲ ರಾವಣ ಸ್ತ್ರೀಯರನ್ನು, ರಾವಣನ ಪತ್ನಿಯರನ್ನು ನೋಡಿದ್ದು. ಅವರು ಪಾಪ ಗೊತ್ತಿಲ್ಲ ಮಲಗಿದ್ದಾರೆ, ನಾನು ನೋಡ್ತೇನೆ ಅಂತ ನೋಡಿದ್ದು ಹೌದು. ಆದರೆ ನನ್ನ ಮನಸ್ಸು ವಿಕೃತ ಆಗಲಿಲ್ಲ. ನಹಿಮೆ ಮನಸ್ಸು ಕಿಂಚಿತ್ ವೈಕೃತ್ಯ ಉಪಪದ್ಯತೆ, ಕಿಂಚಿತ್ ವೈಕೃತ್ಯವೂ ಆಗಲಿಲ್ಲ ಅಂತ ಅವನು ಹೇಳೋದು. ದೊಡ್ಡ ವಿಕಾರದ ವಿಷಯ. ಆಮೇಲೆ ಕಿಂಚಿತ್ ವೈಕೃತ್ಯಂ ಅಂತ, ಕಿಂಚಿತ್ತಾದ ವಿಕೃತಿ ಕೂಡ ನನ್ನಲ್ಲಿ ಉಂಟಾಗಲಿಲ್ಲ ಅಂತ. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಅವನಿಗೆ ಅವನೇ ಪ್ರವಚನ ಮಾಡೋದಿದು. ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಎಲ್ಲ ಇಂದ್ರಿಯಗಳ ಪ್ರವೃತ್ತಿ ನಿವೃತ್ತಿಗೆ ಮನಸ್ಸು ಕಾರಣ ಅಂತ. ಮನಸ್ಸು ನಡೆಸುತ್ತೆ ಇಂದ್ರಿಯಗಳನ್ನು. ಕಣ್ಣಿಗೆ ನೋಡು ಅಂತ ಹೇಳೋದು, ಕಿವಿಗೆ ಕೇಳು ಅಂತ ಹೇಳೋದು ಮನಸ್ಸು ಅಂತ. ಕಣ್ಣು ಯಾವ ದೃಷ್ಟಿಯಿಂದ ನೋಡಬೇಕು ಅಂತ ತೀರ್ಮಾನ ಮಾಡೋದು ಮನಸ್ಸು ಅಂತ. ಕಣ್ಣು ಸುಮ್ಮನೆ ನೋಡುತ್ತೆ ಅಷ್ಟೇ ಅಂತ. ಅದು ಹಿಂದಿರುವ ಭಾವ ಇದೆಯಲ್ಲ, ಅದು ಮನಸ್ಸಿನದ್ದದು ಅಂತ.
ಕೇಳಬೇಕಾದ್ರೂ ಕೂಡ ಹಾಗೆ ಹಿಂದಿರೋ ಭಾವ ಮನಸ್ಸಿನದ್ದು. ಕಿವಿ ಏನು ಆಸ್ ಇಟ್ ಇಸ್ ತಂದು ಕೊಡುತ್ತೆ ಅಷ್ಟೇ, ಏನು ಶಬ್ದ ಇದೆಯೋ ಅದನ್ನು. ಕಣ್ಣು ಅಷ್ಟೇ, ಏನು ಎದುರುಗಡೆ ದೃಶ್ಯ ಇದೆಯೋ ತಂದು ಕೊಡುತ್ತೆ. ಆದರೆ ಭಾವ ಬೆರೆಸೋದು ಮನಸ್ಸು, ಅದಕ್ಕೆ ಕಳಿಸ್ಕೊಡೋದು ಮನಸ್ಸು, ಕೆಲಸ ಮಾಡೋದು ಕೂಡ ಮನಸ್ಸು. ತಚ್ಚಮಯ ಸುವ್ಯವಸ್ಥಿತಂ, ಆ ಮನಸ್ಸು ನನಗೆ ಸುವ್ಯವಸ್ಥಿತವಾಗಿದೆ, ಅದು ಅವ್ಯವಸ್ಥಿತ ಆಗಲಿಲ್ಲ, ಅತ್ತ ಇತ್ತ ಎತ್ತಲೋ ಹೋಗಲಿಲ್ಲ. ಅದು ಅವನ ತರ್ಕ ನೋಡಿ, ಅವನಿಗೆ ಹೇಳ್ಕೊಡೋದು. ನಾಣ್ಯತ್ರ ಚ ಮಯಾ ಶಕ್ಯ ವೈದೇಹಿ ಪರಿಮಾರ್ಗಿತು. ಬೇರೆ ಎಲ್ಲಿ ಹುಡುಕ್ಲಿ ವೈದೇಹಿಯನ್ನು ನಾನು? ಬೇರೆ ಎಲ್ಲಿ ಹುಡುಕ್ಲಿ? ಬೇರೆ ಕಡೆ ಹುಡುಕೋಕೆ ಸಾಧ್ಯ ಇಲ್ಲ. ರಾವಣ ಇರೋಲ್ಲೇ ಹುಡುಕ್ಬೇಕು, ರಾವಣನ ಅರಮನೆಯಲ್ಲೇ ಹುಡುಕ್ಬೇಕು, ರಾವಣನ ಸ್ತ್ರೀಯರ ಮಧ್ಯದಲ್ಲಿ ಹುಡುಕ್ಬೇಕು, ಅಲ್ಲೆಲ್ಲ ಇಟ್ಟಿರ್ಬೇಕು. ಅವನು ಇಟ್ಟಿರೋ ಸಂಭವ ಜಾಸ್ತಿ ತನ್ನ ಅಂತಃಪುರದಲ್ಲಿ, ಬೇರೆಲ್ಲ ಇಟ್ಟಿರ್ತಾನೆ ಅವನು. ಸ್ತ್ರೀಯೋ ಹಿ ಸ್ತ್ರೀಷು ದೃಶ್ಯಂತೆ ಸದಾ ಸಂಪರಿಮಾರ್ಗಣೆ. ನಾನು ಹುಡುಕ್ತಾ ಇರೋದು ಹೆಣ್ಮಗಳನ್ನ, ಹೆಣ್ಮಕ್ಳ ಮಧ್ಯೆ ಹುಡುಕ್ತೆ, ಬೇರೆ ಎಲ್ಲಿ ಹುಡುಕ್ಲಿ ನಾನು? ಅವನಿಗೆ ಮುನ್ನೆ ಹೇಳ್ಕೊಡೋದು. ಹನುಮಂತನ ಆ ಥಾಟ್ಸ್ ಇದೆಯಲ್ಲ, ಅದನ್ನು ಶ್ಲೋಕ ರೂಪಕ್ಕೆ ತಂದಿದ್ದಾರೆ ಬೇರೆ ಬೇರೆ ಕಡೆ ವಾಲ್ಮೀಕಿಗಳು. ಅವೆಲ್ಲವೂ ತುಂಬ ಚೆನ್ನಾಗಿದೆ. ಅವನಿಗೆ ಅವನೇ ಪ್ರಶ್ನೆ ಕೇಳ್ಕೊಡೋದು, ಅವನಿಗೆ ಅವನೇ ಉತ್ತರ ಕೊಡೋದು, ತುಂಬ ತುಂಬ ಸೊಗಸಾಗಿವೆ. ಅದರಲ್ಲಿ ಇದೊಂದು ಅಂಥದ್ದು. ಅಲ್ಲಿ ಬೇರೆ ಯಾರೂ ಇಲ್ಲ, ಒಬ್ಬನೇ ಇರೋದು ಹನುಮಂತ. ಅವನ ಪೈಕಿ ಅವ್ರು ಯಾರೂ ಇಲ್ಲ ಅಲ್ಲಿ ಲಂಕೆಯಲ್ಲಿ. ಹಾಗಾಗಿ ಅವನೇ ಕೇಳಬೇಕು, ಅವನೇ ಉತ್ತರ ಹೇಳಬೇಕು, ಮತ್ತು ಬೇರೆ ಯಾರ ಪ್ರಶ್ನೆಯೂ ಇಲ್ಲ ಅಲ್ಲಿ ಅಂತ. ಯಸ್ಯ ಸತ್ವಸ್ಯ ಯಾ ಯೋನಿಹಿ ತಸ್ಯಾಂ ತತ್ ಪರಿಮೃಗ್ಯತೆ. ಈಗ ಒಂದು ಜಾತಿ ಅಂತ ಇರ್ತದೆ, ಆ ಜಾತಿ ಒಳಗಡೆ ಅದನ್ನು ಹುಡುಕ್ಬೇಕಾಗ್ತದೆ ಅಂತ. ಎಲ್ಲ ಹುಡುಕೋಕೆ ಸಾಧ್ಯ ಇಲ್ಲ. ಈಗ ಕಳೆದು ಹೋದ ರಾಜಕುಮಾರಿಯನ್ನು ಏನು ಮೃಗಗಳ ಮಧ್ಯೆ ಹುಡುಕೋಕ್ಕಾಗ್ತದ ಅಂತ ಅವನಿಗೆ ಅವನೇ ಕೇಳ್ತಾನೆ. ನಶಕ್ಯ ಪ್ರಮದ ನಷ್ಟ ಮೃಗೇಶು ಪರಿಮಾರ್ಗಿತು. ಹೋಗಿ ಜಿಂಕೆಗಳ ಮಧ್ಯೆ ಹುಡುಕ್ಲಾ ಸೀತೆಯನ್ನು? ಇಲ್ಲ, ಹುಡುಕ್ಬೇಕು. ಮತ್ತೆಲ್ಲ ಹುಡುಕ್ಲಿ ನಾನು? ತದಿದಂ ಮಾರ್ಗಿತಂ ತಾವತ್. ಹುಡುಕಿದ್ದೇನೆ ನಾನು ಶುದ್ಧೇನ ಮನಸ, ಶುದ್ಧವಾದ ಮನಸ್ಸಿಂದ ಹುಡುಕಿದ್ದೇನೆ. ಸೀತೆಯಲ್ಲಿಂದ ಹುಡುಕಿದ್ದೇನೆ. ಇವರು ಯಾರು ಅಂತ ನೋಡಲಿಲ್ಲ, ಇವರು ಏನು ಅಂತ ನೋಡಲಿಲ್ಲ, ಇವರು ಸೌಂದರ್ಯವನ್ನು ಗಮನಿಸಲಿಲ್ಲ ನಾನು. ಅನ್ಯ ದೃಷ್ಟಿಯಂತೂ ಇಲ್ಲವೇ ಇಲ್ಲ ಅಂತ ಶುದ್ಧವಾದ ಮನಸ್ಸಿನಿಂದ ಸೀತೆಯಲ್ಲಿ ಅಂತ ಹುಡುಕಿದೆ ಅಷ್ಟೇ ಅಂತ. ಹಾಗಾಗಿ ನನಗೆ ಯಾವ ದೋಷವೂ ಇಲ್ಲ ಅಂತ ಸ್ವಯಂ ಅವನೇ ತೀರ್ಮಾನ ಮಾಡ್ತಾನೆ, ಹನುಮಂತನೇ ತೀರ್ಮಾನ ಮಾಡ್ತಾನೆ. ಅದಕ್ಕೆ ಮತ್ತೆ ಅಲ್ಲೂ ಧರ್ಮಶಾಸ್ತ್ರಜ್ಞರನ್ನು ಕೇಳಿದ್ದು ಏನೂ ಇಲ್ಲ ಅಂತ ಅವನೇ ತೀರ್ಮಾನ ಮಾಡ್ತಾನೆ, ಇಲ್ಲೇನು ದೋಷ ಇಲ್ಲ ಇದರಲ್ಲಿ ಅಂತ. ಇದನ್ನು ಯಾಕೆ ಉದಾಹರಣೆ ತಗೊಂಡು ಅಂದರೆ, ಇಡೀ ಪ್ರಕರಣ ಇದೇನು ಹೇಳುತ್ತೆ ಅಂದರೆ ಇನ್ವಾಲ್ವ್ಮೆಂಟ್, ಮನಸ್ಸಿನ ಇನ್ವಾಲ್ವ್ಮೆಂಟ್ ಯಾವ ರೂಪದಲ್ಲಿದೆ ಅಂತ. ಈ ಮನಸ್ಸೇ ಇನ್ವಾಲ್ವ್ ಆಗಬಾರ್ದು ಅಂತಲ್ಲ, ಆ ರೂಪದಲ್ಲಿ ಇನ್ವಾಲ್ವ್ ಆಯ್ತಾ ಅಂತಷ್ಟೇ. ಈಗ ಅವನು ಅಲ್ಲಿ ಹೆಣ್ಮಕ್ಳು ನೋಡಿಲ್ಲ ಅಂತಲ್ಲ ಆಂಜನೇಯ, ಆದರೆ ಆ ದೃಷ್ಟಿಯಿಂದ ನೋಡಿಲ್ಲ. ಯಾವ ದೃಷ್ಟಿಯಿಂದ ನೋಡಿದರೆ ಪಾಪ ಆಗ್ತಿತ್ತೋ ಆ ದೃಷ್ಟಿಯಿಂದ ನೋಡಿಲ್ಲ. ಅವನು ನೋಡಿದ್ದಾನೆ ಯಾವ ದೃಷ್ಟಿಯಿಂದ ಅಂದರೆ ಸೀತೆಯ ಅಂತ ಅಲ್ಲ, ಇವಳು ದೇವಕನ್ಯೆ, ಇವಳು ಗಂಧರ್ವಕನ್ಯೆ, ಇವಳು ಅಪ್ಸರೆ, ಇವಳು ರಾಕ್ಷಸಿ, ಈ ಸೀತೆಯಲ್ಲ, ಈ ಲಕ್ಷಣ ಸರಿ ಇಲ್ಲ, ಹೀಗೆ ಹೋಗಿದೆ ಅಲ್ಲಿ ಲೆಕ್ಕಾಚಾರಗಳು ಅಷ್ಟೇ ಹೊರತು, ಹೀಗಿರಬೇಕು ಸೀತೆ ಆದರೆ ಇದು ಹೀಗಿಲ್ಲ ಅನ್ನೋ ಥರ ಹೋಗಿದೆ ಹೊರತು ಎಲ್ಲಿಯೂ ಬೇರೊಂದು ಬಗೆಯ ದೃಷ್ಟಿಯಿಂದ ಅಥವಾ ರಾವಣ ದೃಷ್ಟಿಯಿಂದ ಅಂಥ ದೃಷ್ಟಿಯಿಂದ ಅವನು ಯಾರನ್ನು ನೋಡಿರಲಿಲ್ಲ ಅಂತ. ಹಾಗಾಗಿ ಆ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇದೆಯಲ್ಲ ತುಂಬ ಶುದ್ಧವಾಗಿತ್ತದು, ತುಂಬ ಚೆನ್ನಾಗಿತ್ತದು ಅಂತ, ಬೇರೆ ಥರ ಇರಲಿಲ್ಲ ಅದು ಅಂತ. ಹಿಂಸೆಯಲ್ಲಿ ಕೂಡ ಹಾಗೆ ಅಂತ. ಈಗ ಕೈಯಾರೆ ಏನೋ ಮಾಡಿದಾನೆ ಕೂತ್ಕೊಂಡು ಇಡೀ ಪ್ಲಾನ್ ಹಾಕಿ ಅವನಿಗೆ ಆದೇಶ ಕೊಟ್ಟು ವ್ಯವಸ್ಥೆ ಕೊಟ್ಟು ಮಾಡಿಸಿದ್ರೆ ಅಲ್ಲಿ ಇವನ ಕೈ ಏನೋ ರಕ್ತ ಆಗದೇ ಇರ್ಬೋದು, ಆದರೆ ಮನಸ್ಸು ಪೂರ್ತಿ ರಕ್ತ ಆಗಿದೆ, ಸಂಪೂರ್ಣ ರಕ್ತ ಆಗಿದೆ. ಮಾಡಿದವನ ಕೈ ಎಷ್ಟು ರಕ್ತ ಆಗಿದೆಯೋ ಅದಕ್ಕಿಂತ ಹೆಚ್ಚು ಮಾಡಿಸೋದನ್ನ ಮನಸ್ಸು ರಕ್ತ ಆಗಿರ್ತದೆ, ಜಾಸ್ತಿ ರಕ್ತ ಆಗಿರ್ತದೆ, ಅದು ಬೀಭತ್ಸ ಆಗಿರ್ತದೆ ಮನಸ್ಸು ಅಂತ. ಹಾಗಾಗಿ ಮನಸ್ಸಿನ ಇನ್ವಾಲ್ವ್ಮೆಂಟ್ ತುಂಬ ಇದೆ ಅಲ್ಲಿ ಕಾರಿತ ಮತ್ತು ಅನುಮೋದಿತದಲ್ಲಿ. ಇಲ್ಲಿ ಮನಸ್ಸಿನ ಇನ್ವಾಲ್ವ್ಮೆಂಟ್ ಆ ರೀತಿ ಇಲ್ಲ ಅಂತ. ಇನ್ನೊಂದು ಉದಾಹರಣೆ ಸ್ವಲ್ಪ ದಾರುಣವಾಗಿದೆ. ಆ ಉದಾಹರಣೆ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆ ನಮಗೆಲ್ಲೋ ಸಿಕ್ಕಿದ್ದು, ಸುಮಾರು ವರ್ಷಗಳ ಹಿಂದೆ ಸಿಕ್ಕಿರುವಂಥದ್ದು. ಅದು ಒಬ್ಬ ಕಟುಕ, ಅವನು ರಾಜಾಜ್ಞೆಯನ್ನು ಪಾಲನೆ ಮಾಡುವಂಥವನು, ಒಬ್ಬ ಸರ್ವಾಧಿಕಾರಿಯ ಸೇವಕ ಅವನು. ಆ ಸರ್ವಾಧಿಕಾರಿಯ ಶಿಕ್ಷೆಗಳ ಪೈಕಿ ಒಂದು ಯಾವ ಥರದಿತ್ತಂತಂದರೆ, ಕಾದ ಸರಳಿನಿಂದ ಕಣ್ಣನ್ನು ನಾಶ ಮಾಡುವಂಥ ಅಂಥದ್ದೊಂದು ಶಿಕ್ಷೆ ಇತ್ತಂತೆ ಒಂದೊಂದು. ಅದನ್ನು ಜಾರಿ ಮಾಡೋಕೆ ಒಬ್ಬನು ಸೇವಕ ಕಟುಕ, ಅವನಿಗೆ ಸಂಬಳ ಎಂತೆಷ್ಟು ಅಂತ ಅವನು ದಿನ ಅದನ್ನು ಮಾಡ್ತಾ ಇದ್ದ. ಯಾರ್ಯಾರಿಗೆ ಆ ಥರದೊಂದು ಶಿಕ್ಷೆ ವಿಧಿಸಲ್ಪಡ್ತಿತ್ತೋ ಅವ್ರ ಕಣ್ಣನ್ನು ಕಾದ ಸರಳ ಇಳಿಸಿ ಅದನ್ನು ನಾಶ ಮಾಡ್ತಾ ಇದ್ದ, ಕಣ್ಣು ತೆಗೋ ಕೆಲಸ ಅವನದ್ದು. ಅವನು ಸತ್ತ ಮೇಲೆ ಅವನು ಯಮಲೋಕವನ್ನು ಸೇರ್ತಾನೆ. ಅವನು ಶಿಕ್ಷೆ ಪಟ್ಟಿ ಒಳಗಡೆ ಅದು ಇದೆ ಅಂತ. ಆವಾಗ ಅವನು ಪ್ರಶ್ನೆ ಮಾಡಿದಂತೆ, ಹೊಟ್ಟೆ ಪಾಡಿಗೆ ನಾನು ಮಾಡ್ತಾ ಇದ್ದಿದ್ದು, ನಾನೇನು ಬೇಕು ಅಂತ ಯಾರಿಗಾರು ಹುಡ್ಕೊಂಡೋಗಿ ಮಾಡಿದ್ದ, ನಾನು ರಾಜಾಜ್ಞೆ ಪಾಲನೆ ಮಾಡ್ತಾ ಇದ್ದಿದ್ದೆ ನಾನಷ್ಟೇ. ನನ್ನ ಮನಸ್ಸಿಂದ ಏನಿದೆ, ನನ್ನ ಮೇಲೆ ಯಾಕೆ ಇದನ್ನ ಹಾಕ್ತೀರಿ ನೀವು? ಅವನಿಗೆ ಮಾಡಿಸ್ತೀನಿ ನೀವು ಅಂತ, ಶಿಕ್ಷೆ ಅವನಿಗೆ ಕೊಡಿ, ರಾಜನಿಗೆ ಕೊಡಿ, ನನಗೆ ಯಾಕೆ ಕೊಡ್ತೀರಿ? ಮೊದಲು ಇದೇ ಥರ ಮನಸ್ಸಿಂದಲೇ ಮಾಡ್ತಾ ಇದ್ದೆ ನೀನು.
ಯಾವ ಥರ ಮನಸ್ಸಿಂದ? ರಾಜ ಆಜ್ಞೆ ಆಗಿದೆ, ನಂಗೆ ಸಂಬಳ ಸಿಗುತ್ತೆ, ನನಗೆ ಈ ಕೆಲಸ ಮಾಡಬೇಕು, ಮಾಡ್ತೀನಿ, ಅಷ್ಟೇ ಭಾವದಿಂದ ಮಾಡ್ತಾ ಇದ್ದೆ. ಅದಷ್ಟಕ್ಕೆ ಇಲ್ಲಿ ಬರೆದಿಲ್ಲ ಪುಸ್ತಕದಲ್ಲಿ, ಅದಕ್ಕೇನು ಪಾಪ ಇಲ್ಲ ಅಂತ. ಆದರೆ ಆಮೇಲೆ ಅದರಲ್ಲೇ ಒಂದು ಸಂತೋಷ ಕಾಣೋಕ್ಕೆ ಶುರು ಮಾಡಿದೆ ನೀನು ಅಂತ. ಆ ಹಿಂಸೆಯಲ್ಲೇ ಒಂದು ಏನೋ ಒಂದು ವಿಕೃತ ಖುಷಿಯನ್ನು ನೀನು ಕಾಣೋಕ್ಕೆ ಶುರು ಮಾಡಿದೆ ಬರ್ತಾ ಅದಷ್ಟು ಪಟ್ಟಿಯಲ್ಲಿ ಬಂದಿದೆ ಇಲ್ಲಿ ಅಂತ. ತುಂಬ ವಿಚಿತ್ರವಾದ ಕಥೆ ಇದು ಎಷ್ಟು ಸೂಕ್ಷ್ಮಕ್ಕೆ ಹೋಗುತ್ತೆ ಅಂದರೆ ಎಲ್ಲಿ ಪಾಪ ಬಂದಿಲ್ಲ ಅನ್ನೋದು ಎಷ್ಟು ಸೂಕ್ಷ್ಮಕ್ಕೆ ಹೋಗುತ್ತೆ ಅಂದರೆ ಅಷ್ಟು ಸೂಕ್ಷ್ಮಕ್ಕೆ ಹೋಗುತ್ತೆ ಇದು ಏನು ಹೇಳ್ತಾ ಇದೆ ಅಂದರೆ, ಅವನ ಮನಸ್ಸಿನ ಇನ್ವಾಲ್ವ್ಮೆಂಟ್ ಯಾವಾಗ ಶುರುವಾಯಿತು ಆವಾಗ ಪಾಪ ಶುರುವಾಯಿತು ಅಂತ. ಅಲ್ಲಿವರೆಗೆ ಅವನ ಕರ್ತವ್ಯವಾಗಿತ್ತು ಅಷ್ಟೇ, ಅವನ ಉದ್ಯೋಗ ಅವನು ಮಾಡ್ತಾ ಇದ್ದ, ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಬಿಡಿ, ಇಲ್ಲ ಅಂತೇನಿಲ್ಲ ಅದಕ್ಕೊಂದು, ಅಂದರೆ ಆ ಕೆಲಸ ಅವನ ಕೈಯಿಂದ ಆಯ್ತಲ್ಲ ಅಂತ. ಆದರೆ ಆ ಒಂದು ಘೋರ ಪಾಪವಾಗಿ ಅದು ಪರಿಣಮಿಸಿರಲಿಲ್ಲ ಅವನಿಗೆ. ಆದರೆ ಯಾವಾಗ ಇವನು ಅದರಲ್ಲಿ ವಿಕೃತ ಆನಂದ ಅನುಭವಿಸೋಕೆ ಶುರು ಮಾಡಿದ, ಪಾಪ ಬಂತು ಅಂತ. ಅದಕ್ಕೆ ಶಾಪ ಕೊಟ್ಟಿದ್ದು ವಾಲ್ಮೀಕಿಗಳು ಬೇಡನಿಗೆ ಅಂತ. ಎಸ್ ತಾದೃಶಂ ಚಾರುರವಂ ಕ್ರೌಂಚಂ ಹನ್ಯಾತ್ ಅಕಾರಣಾತ್. ಕಾರಣ ಇಲ್ಲದೆ ಕ್ರೌಂಚ ಹೊಡೆದ್ನಲ್ಲ ವಾಲ್ಮೀಕಿಗಳು ಹೇಳೋ ಮಾತು. ಅಷ್ಟು ಚಂದದ ಕ್ರೌಂಚ ಪಕ್ಷಿಯನ್ನು, ಚಾರುರವಂ ಅಷ್ಟು ಸುಂದರವಾದ ಕೂಜನ, ಅದು ಕೂಡ ಅವನ ಮನಸ್ಸಿಗೆ ತಟ್ಟಲಿಲ್ವಾ? ಆ ಕ್ರೌಂಚದ ಚೆಲುವು, ಅದರ ಮಧುರವಾದ ಕೂಜನ ಇವನ ಮನಸ್ಸನ್ನು ಬದಲಾಯಿಸಲಿಲ್ವಾ? ಅಕಾರಣಾತ್, ಕಾರಣ ಇಲ್ಲದೆ ಹೊಡೆದ್ನಲ್ಲ. ಕಾರಣ ಇಲ್ಲದೆ ಅಂದರೆ ಹೊಟ್ಟೆಪಾಡಿನ ಕಾರಣಕ್ಕೋಸ್ಕರ ಮಾಡಿದ್ದಲ್ಲ ಅದು. ಕಾರಣ ಯಾವುದು ಅಲ್ಲಿ ಅಂದರೆ ಜಘಾನ ವೈರ ನಿಲಯ, ವೈರವೇ ಕಾರಣ. ಏನಪ್ಪ ವೈರ ಕ್ರೌಂಚ ಪಕ್ಷಿಯ ಮೇಲೆ? ಕ್ರೌಂಚ ಪಕ್ಷಿ ಮಾತ್ರ ಅಂತಲ್ಲ, ಜೀವಗಳ ಮೇಲೆ ವೈರ. ಬೇಡನ ಅಂದರೆ ಬೇಟೆ ಆಡಿ ಕ್ರಮೇಣ ಮನಸ್ಸು ಹೇಗೆ ವಿಕೃತ ಆಗಿದೆ ಅಂದರೆ ಕಂಡು ಕೂಡಲೇ ಹೊಡಿ ಒದ್ದಾಡೋದು ನೋಡಿ ಖುಷಿ ಪಡೋನು ಅನ್ನೋ ಆಗಿದೆ ಮನಸ್ಸದು. ಹಾಗಾಗಿ ಇವನಿಗೆ ಅಗತ್ಯ ಇಲ್ಲದೆ ಇದ್ರು, ಅಕಾರಣಾತ್ ಅಗತ್ಯ ಇಲ್ಲದೆ ಇದ್ರು ಕ್ರೌಂಚ ಪಕ್ಷಿ ಮೇಲೆ ಬಾಣ ಪ್ರಯೋಗ ಮಾಡಿದ. ಅದರಲ್ಲೂ ಕೂಡ ಎರಡರಲ್ಲಿ ಒಂದರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ, ಇನ್ನೊಂದು ಒದ್ದಾಡ್ತದಲ್ಲ, ಇನ್ನೊಂದು ಬೇರೆ ರೀತಿಯಲ್ಲಿ ಒದ್ದಾಡ್ತದೆ. ಎರಡರಲ್ಲೂ ನೋಡಿ ಖುಷಿಪಟ್ಟ ಅವನು. ಒಂದು ಜಘಾನ ವೈರ ನಿಲಯ ನಿಷಾದಸ್ತಸ್ಯ ಪಶ್ಯತಃ. ಅದಕ್ಕಾಗಿ ಶಾಪ ಬಂತು. ಇಲ್ಲ ಹೊಟ್ಟೆ ಪೆಡಗಾಗಿ ಮಾಡಿದ್ರೆ ಆ ಶಾಪ ಬರ್ತಿರ್ಲಿಲ್ಲ. ಮೀನುಗಾರರು ಮೀನು ಹಿಡಿತಾರೆ, ಬೇಟೆಗಾರರು ಬೇಟೆ ಆಡ್ತಾರೆ, ಕುಲಕಸಬಾಗಿ ಮಾಡ್ತಾರೆ, ಕುಲದ ವೃತ್ತಿಯಾಗಿ ಮಾಡ್ತಾರೆ ಅವರು ಅಂತ. ಆ ಮೈಯೇ ಅದು ಅಂತ, ಅದಕ್ಕೆ ಒಗ್ಗಿ ಬಂದಿರತಕ್ಕಂಥ ಮೈಯೇ ಅದು ಅಂತ. ಆಗ ಮನಸ್ಸಿನ ಇನ್ವಾಲ್ವ್ಮೆಂಟ್ ಆ ರೀತಿ ಇಲ್ಲ ಅಂತ. ಅದು ಊಟದ ಕಡೆ ಗಮನ ಅಷ್ಟೇ ಹೊರತು ಹಿಂಸೆ ಕಡೆ ಗಮನ ಇಲ್ಲ ಅಂತ ಅಲ್ಲಿ ಅಂತ. ಇಲ್ಲಿ ಹಿಂಸೆ ಕಡೆ ಗಮನ ಇದೆ, ಊಟದ ಕಡೆ ಗಮನ ಇಲ್ಲ, ಊಟದ ಅಗತ್ಯ ಇಲ್ಲ ಅವನಿಗೇನು ಅಂತ. ಹಾಗಾಗಿ ಮನಸ್ಸಿನ ಇನ್ವಾಲ್ವ್ಮೆಂಟ್ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಹನುಮಂತ ತನ್ನ ಮಾತುಗಳಿಂದ ಎಲ್ಲ ಪಾಪಕ್ಕೂ ಅನ್ವಯ ಆಗುತ್ತೆ. ಇದು ಹಿಂಸೆಗೆ ಮಾತ್ರ ಅಂತಲ್ಲ, ಎಲ್ಲ ಕಡೆಗೆ ಅನ್ವಯ ಆಗುವಂಥದ್ದು. ಮನಸ್ಸೇ ತುಂಬ ಕೆಲಸ ಮಾಡೋಂಥದ್ದು. ಇಲ್ಲಿ ಮನಸ್ಸೇ ತುಂಬ ಕೆಲಸ ಮಾಡೋಂಥದ್ದು. ನಿಮ್ಮ ಮನಸ್ಸು ಹೇಗಿತ್ತು ಆ ಹಿಂಸೆ ಘಟಿಸುವಾಗ? ನಿಮ್ಮ ಮನಸ್ಸು ಹೇಗಿತ್ತು? ನಿಮ್ಮ ಮನಸ್ಸು ಯಾವ ಕಡೆಗಿತ್ತು? ಎಷ್ಟು ಆಳಕ್ಕಿತ್ತು ನಿಮ್ಮ ಮನಸ್ಸು? ಅಷ್ಟು ಪಾಪ ನಿಮಗೆ ಬಂತು. ಎಷ್ಟು ಇಲ್ಲದೆ ಇದ್ರೆ ಎಷ್ಟು ಪಾಪವೂ ಇಲ್ಲ. ಯುದ್ಧ ಮಾಡು ಅಂತಲೇ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ. ಯಾಕೆಂದರೆ ಹಿಂಸೆ ಮಾಡು ಅಂತ ಅರ್ಥ ಅಲ್ಲ ಅದಕ್ಕೆ. ನಿನ್ನ ಮೇಲೆ ಬಂದು ಬಿದ್ದಿದೆ ಅದು ಅಂತ, ಧರ್ಮ ಯುದ್ಧ ಅಂತ, ನೀನು ಮಾಡಬೇಕಾಗ್ತದೆ ಅದನ್ನು ಅಂತ. ಪ್ರಪಂಚದ ಮರ್ಯಾದೆಯನ್ನು ಉಳಿಸಲಿಕ್ಕೆ, ಲೋಕ ಮರ್ಯಾದೆಯನ್ನು ಉಳಿಸಲಿಕ್ಕೆ. ಹಾಗಾಗಿಯೇ ಈ ಜೈನ ಬೌದ್ಧರ ಅಹಿಂಸೆಗೂ ಭಾರತೀಯರ ಅಂದರೆ ವೈದಿಕರ ಅಹಿಂಸೆಗೂ ತುಂಬ ವ್ಯತ್ಯಾಸ ಇದೆ ಅಂತ. ಜೈನ ಬೌದ್ಧರ ಅಹಿಂಸೆಯಲ್ಲಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವಂತ ಆ ಥರ ಹೋಗ್ತದೆ ಅದು, ಆ ಅಹಿಂಸೆ ಅದು. ಹಾಗಾಗಿ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಕೇವಲ ಒಂದು 10-20 ಜನ ಆ ದಂಗೆಕೋರರು, ದುಷ್ಟರು ಸಾವಿರಾರು ಜನರನ್ನು ಕೊಂದರು. ಅಲ್ಲಿದ್ದಂಥ ನಾಲಂದ ವಿಶ್ವವಿದ್ಯಾಲಯದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸಾವಿರಾರು ಜನ, ಹಲವು ಸಾವಿರ ಜನರನ್ನು ಕೊಲ್ತಾರೆ, ಆ ಗ್ರಂಥಗಳನ್ನೆಲ್ಲ ಸುಡ್ತಾರೆ. ಕಾರಣ ಅಹಿಂಸೆ ಅಂತ. ಅವರೆಲ್ಲ ಸೇರ್ಕೊಂಡಿದ್ರೆ ಬರೀ ಕೈ ಹೊಡೆದ್ರು ಕೂಡ ಸತ್ತೋಗ್ಬಿಡ್ತಿದ್ರು ಅವರೆಲ್ಲರೂ ಕೂಡ ಅಂತ. ಮಾಡಲೇ ಇಲ್ಲ ಅಂತ, ಎಲ್ಲೂ ಒಂದು ಕಡೆ ಸೇರಲಿಲ್ಲ ಅವರನ್ನು. ಅವರ ರೂಮಲ್ಲಿ ಅವರು ಬಾಗಿಲಾಕೊಂಡ್ರು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನೂ ಮಾಡಿಲ್ಲ. ಸಾಲಾಗಿ ಒಂದು ಕಡೆಯಿಂದ ಮಾಡ್ತಾ ಹೋಗ್ತಾರೆ ಅವರು. ಅಲ್ಲಿ ಏನಂದರೆ ಅದೇ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು, ಅದಲ್ಲ ಇಲ್ಲಿ ಅಂತ. ಯಾಕೆಂದ್ರೆ ಆತ್ಮಹಿಂಸೆ ಕೂಡ ಅಪರಾಧವೇ ಅಂತ, ಅದಲ್ಲ ಇಲ್ಲಿ ಅಂತ. ಹಿಂಸೆ ಎಲ್ಲೆಲ್ಲಿ ಪರ್ಮಿಟೆಡ್ ಅಂದರೆ, ಎಲ್ಲೆಲ್ಲಿ ಒಪ್ಪಿಗೆ ಅಂದರೆ, ಒಂದು ಜೀವ ಸಹಜವಾಗಿ ಎಲ್ಲಿ ಅಗತ್ಯವೋ ಅಂತ. ಊಟ ಮಾಡಬೇಕು ನಾವು, ಯಾವ ಜೀವ ಆದರೂ ಕೂಡ ಊಟ ಮಾಡಬೇಕು. ಜೀವೋ ಜೀವಸ್ಯ ಭೋಜನಂ. ಯಾವ ಜೀವಕ್ಕೂ ಮತ್ತೊಂದು ಜೀವವೇ ಭೋಜನ ಹೊರತು ಬೇರೆ ಏನೂ ಅಲ್ಲ ಅಂತ, ಅಲ್ಲಿ ಅನಿವಾರ್ಯ ಅಂತ. ಈಗ ಹುಲ್ಲು ಏನು ತಿಂದರೆ ಅದು ಸಹಜ ಅದಕ್ಕದು ಅಂತ, ಅದು ಪಾಪ ಇಲ್ಲ ಅದಕ್ಕೆ ಅಂತ. ಗೋಹತ್ಯೆಗೆ ಒಂದು ಪ್ರಾಯಶ್ಚಿತ್ತ ಹೇಳಕ್ಕೆ ಹೋಗ್ಬೇಡಿ ಅಲ್ಲಿ ಅಂತ, ಹುಲಿಗೆ ಅದಕ್ಕೆ ಅದು ಸಹಜ ಅದು ಅಂತ.
ಹಾಗೆ ನಾವು ಅನ್ನ ಊಟ ಮಾಡಿದರೆ ತುಂಬ ಸಹಜ ಅದು ಅಂತ. ಹಾಗಾಗಿ ಯಾವ ಜೀವಕ್ಕೆ ಯಾವುದು ಸಹಜವೋ ಮತ್ತು ಯಾವ ಜೀವವನ್ನು ಉಳಿಸ್ಕೊಳ್ಳುವ ಒಂದು ಆವೇಗದಲ್ಲಿ ನಾವೇನು ಮಾಡ್ತೇವೋ ಅಲ್ಲೆಲ್ಲ ಹಿಂಸೆ ಅಲ್ಲ, ಅಥವಾ ಭಗವದರ್ಪಿತ ಆಗಬೇಕದು, ಅದಲ್ಲದಿದ್ರೆ. ಹಾಗಾಗಿ ಈ 2-3 ಸನ್ನಿವೇಶಗಳು ಅಂತ. ಅದಲ್ಲದಿದ್ರೆ ಆ ಮನಸ್ಸು ಹಿತವನ್ನು ಬಯಸಿ ಹಿತಕ್ಕೋಸ್ಕರವೇ ಮಾಡ್ತಾ ಇರ್ಬೇಕು ಅದನ್ನು. ನೋಡೋಕ್ಕದು ಹಿಂಸೆ ಥರದ ಕೃತಿಯಲ್ಲಿ ಆ ಥರ ಕಂಡ್ರು ಹಿಂದಿನ ಉದ್ದೇಶ ಮನಸ್ಸು ಪೂರ್ತಿ ಅಹಿಂಸಾಮಯವಾಗಿ ಪ್ರೀತಿಮಯವಾಗಿದ್ದಾಗ ಅದು ಹಿಂಸೆ ಅಲ್ಲದು. ಇಲ್ಲೆಲ್ಲ ಹಿಂಸೆ ಅಲ್ಲ. ಈಗ ನೋಡಿ, ಈಗ ಬೌದ್ಧ ರಾಷ್ಟ್ರಗಳಲ್ಲೂ ಕೂಡ ಮಿಲಿಟರಿ ಇದ್ದೇ ಇದೆ, ಪೊಲೀಸ್ ಇದ್ದೇ ಇದೆ. ಅಲ್ಲಿಯೂ ಕೂಡ ಅಲ್ಲೂ ಹಿಂಸೆ ಧಾರಾಳ ನಡೀತಿದೆ. ಮಾಂಸಾಹಾರ ಬೇಕಾದಷ್ಟಿದೆ, ಈಗ ಏನೂ ಕಡಿಮೆ ಇಲ್ಲ, ಅಲ್ಲಿ ಜಾಸ್ತಿನೇ ಇದೆ ಇದಕ್ಕಿಂತ ಅಂತ. ಯಾಕೆಂದರೆ ಪ್ರಾಕ್ಟಿಕಲ್ ಅಲ್ಲ ಅದು ಅಂತ, ಪ್ರಾಕ್ಟಿಕಲ್ ಅಲ್ಲ ಅದು ಅಂತ. ಅಂಥ ಹಿಂಸೆ ಪ್ರಾಕ್ಟಿಕಲ್ ಅಲ್ಲ ಅಂತ ನಾವು ಎಷ್ಟೋ ಸತಿ ಕೇಳಿದ್ದೀವಿ. ಈಗ ಹುಷಾರಿಲ್ಲ, ಔಷಧ ತಗೊಂಡು ರೋಗಾಣುಗಳು ಸಾಯ್ತವೆ, ಏನು ಮಾಡಬೇಕು? ತಗೊಳ್ಬೇಕು ಬೇಡವು ಔಷಧವನ್ನು? ಹಾಗೆ ನೀವು ಆ ಥರ ವಿಚಿತ್ರವಾದ ಹಿಂಸೆಗೆ ಹೋದರೆ ಔಷಧ ತಗೊಳ್ಳೋದು ಹೇಗೆ? ಔಷಧ ತಗೊಂಡ್ರೆ ಒಳಗಿನ ರೋಗಾಣುಗಳು ಸಾಯ್ತವೆ ಅಂತ. ರೋಗಾಣುಗಳು ಸಾಯ್ತಿದ್ರೆ ನಾನು ಸಾಯ್ತೀನಿ ಅಂತ, ಎರಡರಲ್ಲಿ ಒಂದಾಗಬೇಕೀಗ ಅಂತ. ನಿನ್ನ ಜೀವ ನೀವು ಉಳಿಸ್ಕೊ ಅಂತ ಶಾಸ್ತ್ರ ಹೇಳುವಂಥದ್ದು ಅಂತ. ನಿನ್ನ ಜೀವ ನೀವು ಉಳಿಸ್ಕೊ ಅಂತ. ಕರ್ತವ್ಯ ದೇವರು ಕೊಟ್ಟಿದ್ದಾನೆ ನಿಂಗೆ ಅದನ್ನ ಅಂತ. ರಕ್ಷಣೆ ಮಾಡಬೇಕಾದ್ದು ನಿನ್ನ ಕರ್ತವ್ಯ, ಹೊಣೆ ಕೂಡ ಅಂತ. ದೇವರು ಕೊಟ್ಟಿದ್ದದು ಅಂತ ಕಾಪಾಡ್ಕೋಬೇಕು ನೀನು ಅದನ್ನು, ಸದುಪಯೋಗ ಮಾಡಬೇಕು ಅದನ್ನು. ಕಾಪಾಡ್ಕೊಳ್ದೆ ಏನೋ ಅಂದರೆ ಒಂದು ಪೊಳ್ಳು ತತ್ವ ಇಟ್ಕೊಂಡು ಅದನ್ನೆಲ್ಲ ಹಾಗೆ ಬಲಿ ಕೊಡೋದಕ್ಕೆ ಅದಕ್ಕೆ ಯಾವ ತತ್ವ ಹೇಳೋದಿಲ್ಲ. ಅದರಲ್ಲಿ ಲೋಕ ಮರ್ಯಾದೆಗೆ ಇರೋಕ್ಕೆ ಸಾಧ್ಯ ಇಲ್ಲ. ಅಂಥ ಅಹಿಂಸೆಗೆ ಏನಾದ್ರು ಹೊರಟ್ರೆ ಈ ಪ್ರಪಂಚ ವ್ಯವಸ್ಥೆಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರಪಂಚ ವ್ಯವಸ್ಥೆ ಹೇಗೆ ಇರೋಕ್ಕೆ ಸಾಧ್ಯ ಹೇಳಿ? ಹೇಗೆ ಇರೋಕ್ಕೆ ಸಾಧ್ಯ ಪ್ರಪಂಚದ ವ್ಯವಸ್ಥೆ? ಉಸಿರಾಡಿದ್ರೆ ಜೀವಗಳು ಸಾಯ್ತವೆ, ಹೆಜ್ಜೆ ಇಟ್ಟರೆ ಜೀವಗಳು ಸಾಯ್ತವೆ. ನೀವೊಂದು ಬಟ್ಟೆ ಹಾಕ್ಕೊಂಡ್ರೆ ಅದಕ್ಕೇನೋ ಆಗಬೇಕು, ಎಲ್ಲ ಕಡೆಗಿದೆ ಅದು ಅಂತ. ಬಟ್ಟೆ ಹಾಕ್ಕೊಂಡ್ರೆ ಹತ್ತಿ ಬಟ್ಟೆ ಹಾಕ್ಕೋಬೇಕು ನೀವು. ಅದು ನಿಮ್ಮ ಬಟ್ಟೆಗೋಸ್ಕರ ಬಿಟ್ಟಿಲ್ಲ ಅದನ್ನೇನು, ಅದಕ್ಕೇನು ಬೇರೆ ಉದ್ದೇಶ ಇದೆ. ಅದಕ್ಕೆ ಅಲ್ಲಿ ಹೋಗಿ ಕಿತ್ಕೊಂಡ್ಬರ್ಬೇಕು ನೀವು ಅದನ್ನು. ರೇಷ್ಮೆ ಬಟ್ಟೆ ಕತೆ ಬೇರೆ, ಬರೀ ಹತ್ತಿ ಬಟ್ಟೆ ಹೇಳ್ತಾ ಇರೋದು ನಾವು ಅಂತ. ಇನ್ನಾರು ಬಟ್ಟೆ ಏನೋ ಮರಕ್ಕೆ ಹಿಂಸೆ ಆಯಿತು, ಈ ಬದುಕೋಕ್ಕೆ ಹಕ್ಕಿಲ್ಲ ಅಂತ ಹಾಗಾಗಿ ಬಿಡ್ತದೆ ಅಂತ. ಹಾಗಾಗಿ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ. ಭಾರತೀಯರ ಹಿಂಸೆಯಲ್ಲಿ ಹೇಗೆ ಅಂದರೆ ಪರಮಾತ್ಮ ಪ್ರಾಪ್ತಿ ಜೀವನದ ಪರಮ ಲಕ್ಷ್ಯ, ಅದಕ್ಕೆ ಪೂರಕವಾಗಿ ಜೀವನ ಮಾಡಬೇಕು. ಅದಕ್ಕೆ ನೀನು ಹಾನಿ ಮಾಡ್ಕೋಬಾರ್ದು, ಬೇರೆಯವರಿಗೂ ಹಾನಿ ಮಾಡಬಾರ್ದು. ಪೂರ್ಣ ಸುಖ ಅದೇ ಪರಮಾತ್ಮ ಪ್ರಾಪ್ತಿ, ಪ್ರಾಪಂಚಿಕ ಸುಖ ಅದು ಆಂಶಿಕವಾಗಿರ್ತಕ್ಕಂಥ ಪರಮಾತ್ಮ ಪ್ರಾಪ್ತಿ, ಅದು ಕೂಡ ಅದೇ. ನಾವಿಲ್ಲೇ ಒಂದು ಸುಖ ಪಡ್ತೇವೆ, ಅದು ಪರಮಾತ್ಮ ಪ್ರಾಪ್ತಿ, ಅದು ಖಂಡಿತ ಪರಮಾತ್ಮ ಪ್ರಾಪ್ತಿ. ಅದು ಕೂಡ ಅವನ ಕಿರಣಗಳು ಅಂತ, ಅವನ ಅಂಶಗಳು ಅಂತ. ಇಡೀ ಸಿಗ್ತಾ ಇಲ್ಲ, ಚೂರು ಸಿಗ್ತಾ ಇದೆ ಇಲ್ಲಿ ಪಡೋ ಸುಖಗಳು ಅಂತ. ಅಲ್ಲಿ ಪಡೋ ಸುಖ ಪೂರ್ಣ ಅದು ಅಂತ, ಅಷ್ಟೇ ವ್ಯತ್ಯಾಸ ಇರೋಂಥದ್ದು ಅಂತ. ಇದಕ್ಕೆ ಹಾನಿ ಮಾಡಬಾರ್ದು ಅಂತ, ಇಲ್ಲಾಗಲಿ ಬೇರೆ ಕಡೆಗಾಗಲಿ ಹಾನಿ ಮಾಡಬಾರ್ದು ಅಂತ. ಇನ್ನು ಬಲಾಬಲ ನೋಡಬೇಕಾಗತ್ತೆ, ಎರಡೂ ಕೂಡ ಹಾನಿ ಆಗುತ್ತೆ ಅಂತ ಬಲಾಬಲ ನೋಡಬೇಕು ಅಂತ. ಈಗ ರಾವಣನ ಕೊಲ್ಲದೆ ಇದ್ದರೆ ಕೋಟ್ಯಂತರ ಜನ ಸಾಯ್ತಾರೆ, ಇನ್ನು ಕೊಂದರೆ ಅವನೊಬ್ಬನ ಹೋಗ್ತಾನೆ, ವ್ಯತ್ಯಾಸ ಅದು ಅಂತ. ಮತ್ತು ಅವನಿಗೂ ಒಳ್ಳೇದು, ಇನ್ನಷ್ಟು ಪಾಪ ಕಟ್ಕೊಳ್ಳೋದನ್ನೇ ಉಳಿತು ಅವನಿಗೆ ಅಂತ, ಅಲ್ಲಿಗೆ ಮುಗೀತು ಆ ಚಕ್ರ ಅಂತ. ಅವನಿಗೂ ಒಂಥರ ಬಿಡುಗಡೆ ಆ ಜನ್ಮದಿಂದ. ಹಾಗಾಗಿ ಇದೆಲ್ಲ ವಿವೇಚನೆ ಮಾಡಿದಾಗ ಹಿಂಸೆಯ ಬಗ್ಗೆ ನಾವು ತುಂಬ ಜವಾಬ್ದಾರಿ ನಿರ್ಣಯ ತಗೊಳ್ಬೇಕಾಗ್ತದೆ. ಯಾವುದು ಹಿಂಸೆ ಅಲ್ಲ ಅನ್ನೋ ಬಗ್ಗೆ ತುಂಬ ಜವಾಬ್ದಾರಿ ನಿರ್ಣಯ ತಗೊಳ್ಬೇಕಾಗ್ತದೆ. ನಿರ್ಣಯ ಇದೆ, ನಿನ್ನ ಮನಸ್ಸು ಹಿಂಸೆಯಲ್ಲಿ ರುಚಿಪಟ್ಟರೆ, ಹಿಂಸೆಯಲ್ಲಿ ತೊಡಗಿದರೆ ಆಗ ನಡೆಯುವ ಕೃತಿಯಲ್ಲೂ ಕೂಡ ಹಿಂಸೆ ಆಗಿರ್ತದೆ. ಅದಿಲ್ಲದೆ ಇದ್ದರೆ ಅದು ಹಿಂಸೆಯಲ್ಲ. ಹಾಗಾಗಿ ಕಾರಿತ ಅನುಮೋದಿತ ಎರಡೂ ಕೂಡ ಹಿಂಸೆ ಅಂತ ಕರೆಯಲ್ಪಡ್ತು. ಹರೇರಾಮ್.